शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ದಿವ್ಯವಾದ, ಭವ್ಯವಾದ, ನಿತ್ಯ ನೂತನವಾದ, ಅತಿ ಅದ್ಭುತವಾದ, ಪರಮ ಪವಿತ್ರವಾದ ನಮ್ಮ ಒಳಗೆ ಇರುವಂತಹ ಈ ಸುಂದರವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಭಗವತ್ಪಾದ ಆದಿಶಂಕರಾಚಾರ್ಯರ ಅದ್ಭುತವಾದ ಕೃತಿ ಪರಮಶಿವನ ಮೇಲೆ ಇರುವಂತಹ ಭಕ್ತಿಯ ಪ್ರವಾಹವನ್ನೇ ಹರಿಸಿದ್ದಾರೆ. ಪ್ರತಿಯೊಂದು ಶ್ಲೋಕದಲ್ಲಿಯೂ 100 ಶ್ಲೋಕಗಳಿವೆ. ಪ್ರತಿ ಶ್ಲೋಕವೂ ಭಕ್ತಿಯ ಪ್ರವಾಹ ಅಂತಲೇ ಹೇಳ್ಬೋದು. ನಾವು 74ನೇ ಶ್ಲೋಕದವರೆಗೆ ನೋಡಿದ್ದೆವು. ಈಗ 75ನೇ ಶ್ಲೋಕದಿಂದ ಕಲ್ಯಾಣಿನಂ ಸರಸಚಿತ್ರಗತಿಂ ಸವೇಗಂ ಸರ್ವೇಂಗಿತಜ್ಞಮನಘಂ ಧ್ರುವಲಕ್ಷಣಾಢ್ಯಂ ಚೇತಸ್ತುರಂಗಮಧಿರುಹ್ಯ ಚರಸ್ಮರಾರೆ ನೇತಃ ಸಮಸ್ತ ಜಗತಾಂ ವೃಷಭಾಧಿರೂಢ. ಅದೇ ಶ್ಲೋಕ ಸ್ವಲ್ಪ ರಾಗದಲ್ಲಿ. ಕಲ್ಯಾಣಿನಂ ಸರಸಚಿತ್ರಗತಿಂ ಸವೇಗಂ ಸರ್ವೇಂಗಿತಜ್ಞಮನಘಂ ಧ್ರುವಲಕ್ಷಣಾಢ್ಯಂ ಚೇತಸ್ತುರಂಗಂ ಅಧಿರುಹ್ಯ ಚರಸ್ಮರಾರೆ ನೇತಃ ಸಮಸ್ತ ಜಗತಾಂ ವೃಷಭಾಧಿರೂಢ. ವೃಷಭಾಧಿರೂಢ. ವೃಷಭ ನಂದಿ, ಎತ್ತು. ನಂದಿಯ ಮೇಲೆ ಆರೂಢನಾಗಿ ತನ್ನ ಸಂಚಾರವನ್ನ ನಡೆಸುವಂಥವನು ಪರಮಶಿವ. ಇಲ್ಲಿ ಆದಿಶಂಕರಾಚಾರ್ಯರು ಏನು ಹೇಳ್ತಿದ್ದಾರೆ ಅಂತಾದ್ರೆ, ಆ ವೃಷಭ ನಂದಿ ವಯಸ್ಸಾಗಿದೆ, ಮುದಿ, ಎಷ್ಟು ವೇಗದಲ್ಲಿ ಹೋಗ್ಬೋದು ಹೇಳಿ? ಯಾರಾದರೂ ವಾಹನವನ್ನ ತುಂಬ ನಿಧಾನವಾಗಿ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಸುಮ್ಮನೆ ಜೋಕಾಗಿ ಹೇಳ್ತೀವಿ, ಏನು ಎತ್ತಿನ ಗಾಡಿ ಓವರ್ಟೇಕ್ ಮಾಡಲಿಕ್ಕೆ ಸೈಡ್ ಕೇಳ್ತಾ ಇದೆ, ಇದರಿಂದ ಫಾಸ್ಟ್ ಎತ್ತಿನ ಗಾಡಿ ಕೂಡ ಹೋಗತ್ತೆ ಅಂತ ಹೇಳ್ತೇವೆ. ಅಂದರೆ ಎತ್ತಿನ ಗಾಡಿ ಅಂತ ಹೇಳಿದರೆ ನಿಧಾನವಾಗಿ ಹೋಗುವಂಥದ್ದು ಅಂತ ನಮಗೆಲ್ರಿಗೂ ಗೊತ್ತಿದೆ. ನಂದಿ ಅಂತ ಹೇಳಿದರೆ ಒಂದು ಎತ್ತು ತಾನೇ, ಎಷ್ಟು ಫಾಸ್ಟಾಗಿ ಹೋಗ್ಬೋದಪ್ಪ ಶಿವ, ಇದು ನಿಧಾನವಾಗಿ ಹೋಗ್ತಾ ಇರತ್ತೆ. ಆದರೆ ನಿಂದು ವಾಹನ ಅದುವೇ ತಾನೆ. ನಿಂಗೆ ಎಷ್ಟು ಕೆಲಸ ಇದೆ, ಎಲ್ಲ ಕಡೆ ತಿರುಗಾಡಬೇಕು, ಪ್ರಪಂಚವನ್ನೆಲ್ಲ ನೋಡಿಕೊಳ್ಬೇಕು ಅಂತಾದರೆ ಸುಮ್ಮನೆ ಆಗತ್ತಾ? ಎಷ್ಟು ಕೆಲಸ, ಅಲ್ಲಿ ಓಡಬೇಕು, ಅಲ್ಲಿ ಒಬ್ಬ ಭಕ್ತ ಅದು ಕೇಳ್ತಾನೆ, ಇಲ್ಲಿ ಒಬ್ಬ ಭಕ್ತ ಇದು ಕೇಳ್ತಾನೆ, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಎಷ್ಟು ವೇಗವಾಗಿ ಹೋಗ್ಬೇಕಾಗತ್ತೆ ನಿಂಗೆ ಶಿವ. ಹಾಗಿದ್ದಾಗ ಈ ವೃಷಭದಲ್ಲಿ ಆರೂಢನಾಗಿ ಹೋಗೋದು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ತಾನೇ. ಅದಕ್ಕೊಂದು ಪರಿಹಾರ ನಾನು ಸೂಚಿಸ್ತೇನೆ ಅಂತ ಆದಿಶಂಕರಾಚಾರ್ಯರು ಹೇಳ್ತಿದ್ದಾರೆ. ಏನು ಪರಿಹಾರ? ಒಂದು ಕುದುರೆ. ಚೇತಃ ತುರಂಗಂ ಅಧಿರುಹ್ಯ ಚರ. ಚೇತಃ ಮನಸ್ಸು. ಏನಂತೆ ಈ ಮನಸ್ಸು? ಹೇಗಿದೆ ಅಂತ ಹೇಳಿದ್ರೆ ಒಂದು ತುರಂಗ. ತುರಂಗ ಅಂತ ಹೇಳಿದ್ರೆ ಕುದುರೆ. ನಮಗೆ ಗೊತ್ತಿದೆ ಕುದುರೆ ಎಷ್ಟು ವೇಗವಾಗಿ ಓಡತ್ತೆ ಅಂತ ಗೊತ್ತಿದೆ. ಅದ್ಭುತವಾಗಿ ಆದಿಶಂಕರಾಚಾರ್ಯರು ಮನಸ್ಸನ್ನ ಓಡುವಂತಹ, ಅತೀ ವೇಗದಲ್ಲಿ ಓಡುವಂತಹ ಕುದುರೆಗೆ ಹೋಲಿಸ್ತಾ ಇದ್ದಾರೆ. ನಮ್ಮ ಮನಸ್ಸು ಹಾಗೆ ತಾನೆ.
ನಿಧಾನವಾಗಿ ಆ ಕಡೆ ಈ ಕಡೆ ಹೋಗತ್ತಾ ನಂದಿಯ ಹಾಗೆ? ಅಲ್ಲಪ್ಪ, ಕುದುರೆಯ ಹಾಗೆ, ಕುದುರೆಗಿಂತಲೂ ವೇಗವಾಗಿ ಓಡತ್ತೆ ನಮ್ಮ ಮನಸ್ಸು. ಒಂದು ಕ್ಷಣ ಇಲ್ಲಿದ್ರೆ ಇನ್ನೊಂದು ಕ್ಷಣ ಎಷ್ಟೋ ದೂರದಲ್ಲಿ ಅಮೆರಿಕದಲ್ಲಿ ಮಕ್ಕಳಿದ್ದಾರೆ, ಅಲ್ಲಿಗೆ ಹೋಗುತ್ತೆ ಮನಸ್ಸು. ಅಲ್ಲಿಂದ ಅಲ್ಲೇ ಇರತ್ತಾ? ಅಲ್ಲೂ ಇರೋದಿಲ್ಲ. ಅಲ್ಲಿಂದ ಇನ್ನೊಂದು ಕಡೆಗೆ ಹಾರಿ ಹೋಗತ್ತೆ. ಎಷ್ಟು ವೇಗ! ಅದಕ್ಕೆ ಏನು ವೇಗದ ಇತಿಮಿತಿ ಏನೂ ಇಲ್ಲ. ಅಲ್ಲಿ ಯಾರು ಟ್ರಾಫಿಕ್ ಪೊಲೀಸ್ ಯಾರು ಇರೋದಿಲ್ಲ ತಾನೆ. ಹಾಗಾಗಿ ಎಷ್ಟು ವೇಗವಾಗಿ ಹೋಗತ್ತೆ ಅದು. ಮಹಾಭಾರತದಲ್ಲಿ ಬರುವಂತಹ ಒಂದು ದೃಶ್ಯ, ವನವಾಸದಲ್ಲಿದ್ದಾಗ ಒಂದ್ಸಲ ಪಾಂಡವರಿಗೆ ಬಾಯಾರಿಕೆ ಆಯ್ತಂತೆ. ಮರ ಹತ್ತಿ ನೋಡಿದಾಗ, ಓಹೋ, ಅಲ್ಲೊಂದು ಸ್ವಲ್ಪ ದೂರದಲ್ಲಿ ಒಂದು ಕೊಳ ಕಾಣಿಸ್ತಾ ಇದೆ. ಸಹದೇವ ಹೇಳ್ದಂತೆ, ನಾನು ಹೋಗಿ ನೀರು ತಗೊಂಡು ಬರ್ತೇನೆ ಅಲ್ಲಿಂದ ಅಂತ. ಸಹದೇವ ಹೋದ. ಎಷ್ಟು ಹೊತ್ತಾದರೂ ಸಹದೇವ ವಾಪಸ್ ಬಂದೇ ಇಲ್ಲ. ನಕುಲ ಏನಾಯ್ತು ನೋಡೋಣ ಅಂತ ನಕುಲ ಹೋದ. ಅವನು ಹೋಗಿಯೂ ಅವನು ವಾಪಸ್ ಬಂದಿಲ್ಲ. ಮತ್ತೆ ಅರ್ಜುನ, ಹಾಗೆಯೇ ಭೀಮ, 4 ಜನರು ಅಣ್ಣ ತಮ್ಮಂದರು ಹೋಗಿ ವಾಪಸ್ ಬಂದೇ ಇಲ್ಲ. ಕೊನೆಯದಾಗಿ ಯುಧಿಷ್ಠಿರ ತಾನೇ ಹೊರಟ. ಹೋಗಿ ಕೊಳದ ಹತ್ರ ನೋಡುವಾಗ 4 ಜನ ತಮ್ಮಂದರು ಅಲ್ಲಿ ಬಿದ್ದಿದ್ದಾರೆ. ಇದೇನಾಯ್ತಪ್ಪ ಅಂಥೇಳಿ ನೋಡುವಾಗ ಅಲ್ಲಿಂದ ಒಂದು ಯಕ್ಷನ, ಒಂದು ಅಶರೀರವಾಣಿ ಅಂತ ಹೇಳ್ಬೋದು, ಕೇಳತ್ತೆ. ನಾನು ಈ ಕೊಳದ ಸರ್ವಾಧಿಕಾರಿ. ನೀರು ತಗೊಳ್ಳುವಕ್ಕಿಂತ ಮೊದಲು ನಾನು ಕೇಳುವಂತಹ ಪ್ರಶ್ನೆಗೆ ಉತ್ತರ, ಸಮಾಧಾನ, ಅದು ಯಾವುದು? ಸರಿಯಾದ ಉತ್ತರ, ಅದು ನನಗೆ ಸರಿ ಅಂತ ಅನ್ನಿಸ್ಬೇಕು. ಹಾಗಿದ್ರೆ ಮಾತ್ರ ನೀರು ತಗೊಳ್ಬೋದು ಇಲ್ಲಿಂದ ಅಂತ ಹೇಳ್ತಾನೆ. ಸರಿ, ಕೇಳಿ, ಪ್ರಶ್ನೆ ಕೇಳು ಅಂತ ಹೇಳ್ತಾನೆ. ಹಾಗೆ ಒಂದು 50ರಿಂದ ಮೇಲೆ ಪ್ರಶ್ನೆಯನ್ನ ಕೇಳ್ತಾನೆ ಯಕ್ಷ. ಸರಿಯಾದ ಉತ್ತರವನ್ನ ಯುಧಿಷ್ಠಿರ ಕೊಡ್ತಾನೆ. ಅದರಲ್ಲಿ ಒಂದು ಪ್ರಶ್ನೆ, ಗಾಳಿಗಿಂತ ವೇಗವಾಗಿ ಓಡುವಂಥದ್ದು ಯಾವುದು? ಯಾವುದಾದ್ರೂ ಇದೆಯಾ? ಅದು ಇದ್ರೆ ಅದು ಯಾವುದು? ತಕ್ಷಣ ಯುಧಿಷ್ಠಿರ ಹೇಳ್ತಾನಂತೆ, ಮನಸ್ಸು. ಮನಸ್ಸು ಅಂತ ಹೇಳೋದು ಗಾಳಿಗಿಂತಲೂ ವೇಗವಾಗಿ ಓಡ್ ಹೋಗತ್ತೆ. ಯಕ್ಷ ಹೌದು, ಉತ್ತರ ಸರಿ ಅಂತ ಯಕ್ಷ ಮುಂದಿನ ಪ್ರಶ್ನೆಗೆ ಹೋಗ್ತಾನೆ. ಹಾಗೆ ಇಲ್ಲಿ ಆದಿಶಂಕರಾಚಾರ್ಯರು ಕೂಡ, ಅಯ್ಯೋ ಶಿವ, ಆ ಮುದಿಯಾದ ನಿಧಾನವಾಗಿ ಹೋಗುವಂತಹ ನಂದಿಯ ಮೇಲೆ ಕೂತ್ಕೊಂಡು ಇಡೀ ಪ್ರಪಂಚದಲ್ಲಿ ಸುತ್ತಾಡಿ ಎಷ್ಟೊಂದು ಕೆಲಸ ಮಾಡ್ತೀಯ ನೀನು. ಅದರ ಬದಲು ನನ್ನ ಮನಸ್ಸು ಹೇಗಿದೆ? ಸೂಪರ್ ಫಾಸ್ಟ್ ಇದೆ. ಮನಸ್ಸು ಅಂತ ಹೇಳುವ ಕುದುರೆ ತುಂಬ ವೇಗವಾಗಿ ಹೋಗತ್ತೆ. ಅದನ್ನ ಏರಿ ನೀನು ಚರ, ಎಲ್ಲ ಕಡೆ ನೀನು ಓಡಾಡು. ಯಾವ ಥರದ ಕುದುರೆ? ಕಲ್ಯಾಣಿನಂ, ಉತ್ತಮವಾದ, ಶುಭವಾದ, ಮಂಗಲವಾದ ಕುದುರೆ. ನನ್ನ ಮನಸ್ಸು ಅಂತ ಹೇಳುವ ಈ ಕುದುರೆ ಹೇಗಿದೆ? ಶುಭಕರವಾದದ್ದು, ಮಂಗಲಮಯವಾದದ್ದು. ಕಲ್ಯಾಣ, ಕಲ್ಯಾಣಿ ಅಂತ ಹೇಳಿದ್ರೆ ಮಂಗಲಕರವಾದದ್ದು. ಸರಸ ಚಿತ್ರಗತಂ, ಸರಸಗತಿ, ಎಷ್ಟು ಉತ್ತಮವಾದ ಗತಿ. ಏನು ಎಲ್ಲೆಲ್ಲೋ ತಗೊಂಡಾಗಿ ಸಡನ್ನಾಗಿ ನನ್ನ ಕೆಳಗಡೆ ಹಾಕೋದಿಲ್ಲ ಶಿವ, ಚೆನ್ನಾಗಿ ತಗೊಂಡು ಹೋಗುತ್ತೆ. ಹಾಗೆಯೇ ಸವೇಗ, ಎಷ್ಟು ಫಾಸ್ಟ್ ಹೋಗುತ್ತೆ ಗೊತ್ತಾ ಶಿವ ನನ್ನ ಮನಸ್ಸು. ಸರ್ವೇಂಗಿತಜ್ಞಂ, ನಾವಿವಾಗ ಡ್ರೈವರ್ ಹತ್ರ, ವೆಹಿಕಲ್ ಯಾವುದೇ ವಾಹನವನ್ನು ಚಲಾಯಿಸುವರ ಹತ್ರ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಬೇಕಾಗತ್ತೆ ಅಲ್ವೇ? ಇಲ್ಲಿಗೆ ಹೋಗೋಣ, ಈ ಜಾಗ, ಲೊಕೇಶನಲ್ಲಿಗೆ GPS ಇದೆ ಬಿಡಿ, ಹೇಳಿದ್ರೆ ಆಯ್ತು. ಇದು ಹಾಗಲ್ಲ, ಸರ್ವ ಇಂಗಿತ ಅಜ್ಞ. ಶಿವ, ನಿನ್ನ ಇಂಗಿತ ಏನಿದೆ? ಇಂಗಿತ ಅಂದ್ರೆ ಇಚ್ಛೆ, ಕೋರಿಕೆ. ನಿನಗೆ ಎಲ್ಲಿ ಹೋಗಬೇಕು ಅಂತ ಕೋರಿಕೆ ಮನಸ್ಸಿನಲ್ಲಿ ಇದೆಯೋ ಅದು ನೀನು ಹೇಳದೆಯೇ ನನ್ನ ಮನಸ್ಸಿಗೆ ತಿಳಿಯತ್ತೆ. ಅತ್ಯುತ್ತಮ ದಂಪತಿಗಳು ಅಂತ ಆದ್ರೆ ಗಂಡನ ಮನಸ್ಸಲ್ಲಿ ಏನಿದೆಯೋ ಅದು ಹೆಂಡತಿಗೆ ಅರ್ಥ ಆಗತ್ತಂತೆ, ಹೆಂಡತಿಯ ಮನಸ್ಸಿನಲ್ಲಿ ಏನಿದೆಯೋ ಅದು ಗಂಡನಿಗೆ ಅರ್ಥ ಆಗತ್ತಂತೆ. ಹಾಗೆ ಇಲ್ಲಿ ಆದಿಶಂಕರಾಚಾರ್ಯರು ಏನು ಹೇಳ್ತಿದ್ದಾರೆ ಅಂದರೆ, ನನ್ನ ಮನಸ್ಸು ನಿನ್ನಲ್ಲಿಯೇ ಲೀನವಾಗಿ ಬಿಟ್ಟಿದೆ. ಹಾಗಿದ್ದಾಗ ನಿನ್ನ ಮನಸ್ಸು ನನ್ನ ಮನಸ್ಸು ಒಂದೇ ಆಯಿತು ತಾನೆ. ನಿನ್ನ ಮನಸ್ಸಲ್ಲಿ ಏನು ನಡೆಯುತ್ತೋ ಅದು ನನ್ನ ಮನಸ್ಸಿಗೂ ಗೊತ್ತಿದೆ. ಹಾಗಾಗಿ ಈ ಕುದುರೆ
ನಿನ್ನ ಎಲ್ಲ ಇಂಗಿತವನ್ನು ತಿಳಿದುಕೊಂಡಿದೆ. ನೀನು ಇಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಸಾಕು, ಮನಸ್ಸಿನಲ್ಲಿ ಇಚ್ಛೆ ಮೂಡಿದ್ರೆ ಸಾಕು, ಅಲ್ಲಿಗೆ ಕರೆದುಕೊಂಡು ಹೋಗತ್ತೆ ಈ ಕುದುರೆ ಅಂತ ಹೇಳುವ ನನ್ನ ಮನಸ್ಸು. ಸರ್ವೇಂಗಿತಜ್ಞಂ ಅನಘಂ. ಅಘ ಅಂತ ಹೇಳಿದ್ರೆ ಪಾಪ, ಅನಘ ಅಂತ ಹೇಳಿದ್ರೆ ಯಾವ ಪಾಪವೂ ಇಲ್ಲ. ಹೇಗೆ? ನಾಮಸ್ಮರಣೆ, ನಿನ್ನ ಧ್ಯಾನ ಎಲ್ಲ ಮಾಡ್ತಾ ಇದ್ದೀನಿ ಶಿವ. ನನ್ನ ಪ್ರಯತ್ನವನ್ನು ನಾನು ಮಾಡ್ತಾ ಮಾಡ್ತಾ ನಾನು ಮಾಡಿರುವಂತಹ ಪಾಪಗಳೆಲ್ಲ ನಾಶವಾಗಿ ಬಿಟ್ಟಿದೆ. ಒಂದು ಸಲ ನಮಃ ಶಿವಾಯ ಅಂತ ಹೇಳಿದ್ರೆ ಸಾಕಂತೆ, ಪ್ರೇಮದಿಂದ, ಪ್ರೀತಿಯಿಂದ, ಭಕ್ತಿಯಿಂದ ಒಂದೇ ಒಂದು ಪಂಚಾಕ್ಷರಿ ಸಾಕು ಮಾಡಿದಂತಹ ಎಲ್ಲ ಪಾಪಗಳನ್ನು ಹೊಡೆದೋಡಿಸೋದಿಕ್ಕೆ. ಹಾಗಾಗಿ ಈಗ ನನ್ನ ಮನಸ್ಸು ಅನಘ, ಯಾವೊಂದು ಪಾಪವು, ಯಾವೊಂದು ಕ್ಲೇಶವೂ, ಕಲ್ಮಶವೂ ಇಲ್ಲ ಅಲ್ಲಿ. ಧ್ರುವ ಲಕ್ಷಣಾಢ್ಯಂ. ಧ್ರುವ ಅಂತ ಹೇಳಿದ್ರೆ ಸ್ಥಿರವಾಗಿರುವಂಥದ್ದು. ಹೇಗಿರುವ ಲಕ್ಷಣ ಇದೆ? ಸ್ಥಿರವಾದ ಲಕ್ಷಣ. ಇವತ್ತು ಹೀಗೆ, ನಾಳೆ ಹಾಗೆ, ಏನು ಬದಲಾವಣೆ ಇಲ್ಲ. ಉತ್ತಮವಾದ ಲಕ್ಷಣಗಳು. ಈ ಕುದುರೆಗಳನ್ನು ತಗೋಬೇಕು ಅಂತಾದರೆ ಅದರ ಲಕ್ಷಣ ನೋಡ್ತಾರಂತೆ. ಯಾವ ಬಣ್ಣದಲ್ಲಿದೆ, ಹೇಗಿದೆ, ಅದರ ಕಾಲು ಎಷ್ಟು ಎತ್ತರದೆ, ಅದರ ಬೆನ್ನು ಹೇಗಿದೆ ಅಂತ ಹೇಳಲು ಲಕ್ಷಣಗಳನ್ನೆಲ್ಲ ನೋಡ್ತಾರಂತೆ. ಅದು ಎಷ್ಟು ವೇಗವಾಗಿ ಓಡಬಹುದು ಅಂತ ಹೇಳುವ ಲಕ್ಷಣಗಳನ್ನೆಲ್ಲ ನೋಡಿ ಆಮೇಲೆ ದುಡ್ಡು ಕೊಟ್ಟು ತಗೊಳ್ತಾರಂತೆ ಕುದುರೆಯನ್ನು ತಗೊಳ್ಳುವಾಗ. ಹಾಗಾಗಿ ಈಗ ಅಡ್ವರ್ಟೈಸ್ಮೆಂಟ್ ಕೊಡೋದು ಶಂಕರಾಚಾರ್ಯರು. ಹೇಗಿದೆ? ಎಂಥ ಉತ್ತಮವಾದ ಲಕ್ಷಣಗಳು, ಸ್ಥಿರವಾಗಿದೆ, ಧ್ರುವವಾಗಿರುವ ಲಕ್ಷಣಗಳು. ಚೇತಃ, ಯಾವುದೀ ಕುದುರೆ? ಚೇತಃ ತುರಂಗಂ, ನನ್ನ ಮನಸ್ಸು ಅಂತ ಹೇಳುವ ಈ ಕುದುರೆಯನ್ನ ಅಧಿರುಹ್ಯ, ಏರು ಶಿವ ನೀನು. ಚರ, ಆಮೇಲೆ ಎಲ್ಲ ಕಡೆ ಓಡಾಡು. ಸ್ಮರಾರೆ, ಸ್ಮರ ಅಂತ ಹೇಳಿದ್ರೆ ಮನ್ಮಥ, ಮನ್ಮಥನ ಶತ್ರು. ಅರಿ ಅಂತ ಹೇಳಿದ್ರೆ ಶತ್ರು, ಸ್ಮರಾರೆ ಅಂತ ಹೇಳಿದ್ರೆ ಶಿವ, ಮನ್ಮಥನ ಶತ್ರು. ನಮಗೆಲ್ಲ ಕತೆ ಗೊತ್ತಿದೆ. ಮನ್ಮಥನನ್ನ ಸುಟ್ಟು ಬೂದಿ ಮಾಡಿರ್ತಾನೆ ಶಿವ. ಹಾಗಾಗಿ ಮನ್ಮಥನಿಗೆ ಶತ್ರು ಅಂತ ಹೆಸರು ಶಿವನಿಗೆ. ಇಲ್ಲಿ ಯಾಕೆ ಅದನ್ನು ಉಪಯೋಗಿಸಿದ್ರು ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನಲ್ಲಿಯೂ ಕೂಡ ಹಲವಾರು ಕೋರಿಕೆಗಳು, ಒಂದಾದ ಮತ್ತೆ ಒಂದು. ಏನಾದರೂ ಇತಿ ಮಿತಿ ಇದೆಯಾ? ಒಂದು ತೀರಿತು ಅಂತಾದ್ರೆ ಇನ್ನೊಂದು ತೀರುವ ಮೊದಲೇ ಮತ್ತೆ ಒಂದೇ ಒಂದೇ ಕೋರಿಕೆ ಅಂತ ಅಲ್ಲ, ಹಲವಾರು ಕೋರಿಕೆಗಳು ಮನಸ್ಸಿನಲ್ಲಿ ಮೂಡ್ತಾನೇ ಇರತ್ತೆ. ಅಂತಹ ಕೋರಿಕೆಗಳನ್ನು ಹೊಡೆದೋಡಿಸುವಂಥವನು ನೀನು. ಹಾಗಾಗಿ ಸ್ಮರಾರಿ. ನೇತಃ ಸಮಸ್ತ ಜಗತಾಂ, ನೀನು ಯಾರು? ನೀನು ಇಡೀ ವಿಶ್ವಕ್ಕೆ, ಪ್ರಪಂಚಕ್ಕೆ ನೇತಾರ ನೀನು, ಲೀಡರ್ ನೀನು. ಯಾರೋ ಸುಮ್ಮನೆ ಕೆಲಸ ಮಾಡೋರು ಅಂತ ಆದರೆ ಲೀಡರ್ ಹೇಳಿದ್ದನ್ನು ಕೇಳ್ಕೊಂಡಿದ್ರೆ ಸಾಕು, ಒಂದು ಕಡೆಯಲ್ಲಿ ಮೂಲೆಯಲ್ಲಿ ಬಿದ್ದುಕೊಂಡಿದ್ರೆ ಸಾಕು. ಇದು ಹಾಗಲ್ಲ, ಇದು ಎಲ್ಲ ಕಡೆ ಓಡಾಡಬೇಕು ನೀನು. ನೇತಾರ ತಾನೇ, ನೇತಃ ಸಮಸ್ತ ಜಗತಾಂ. ಹಾಗಾಗಿ ಆ ವೃಷಭವನ್ನ ಬಿಟ್ಟು ಬಿಡು. ಈಗ ವೃಷಭಾದಿರೂಢನಾಗಿದ್ದೀಯ ನೀನು. ಅದೊಂದು ಮುದಿ ನಂದಿ, ನಿಧಾನವಾಗಿ ಓಡಾಡತ್ತೆ ಶಿವ. ನಿಂಗೆ ಸೂಪರ್ ಫಾಸ್ಟ್ ಆಗಿ ಓಡಬೇಕಾ? ನನ್ನ ಮನಸ್ಸನ್ನ ಏರು. ನಿಂಗೂ ಲಾಭ, ನಂಗೂ ಲಾಭ. ಶಿವನ ಜೊತೆ ಸಂಭಾಷಣೆ ಮಾಡ್ತಾ ಇರೋದು ಆದಿಶಂಕರಾಚಾರ್ಯರು. ನಿನಗೇನು ಲಾಭ ಶಿವ? ನೋಡು ಎಷ್ಟು ಫಾಸ್ಟ್ ಆಗಿ ಹೋಗಕ್ಕಾಗತ್ತೆ ನಿಂಗೆ. ನನಗೇನು ಲಾಭ? ನನ್ನ ಮನಸ್ಸಿನ ವಶವನ್ನ ನೀನು ತೆಗೆದುಕೊಂಡ್ರೆ, ನಿನ್ನ ವಶದಲ್ಲಿ ನನ್ನ ಮನಸ್ಸು ಬಂದ್ರೆ ಇನ್ನೇನು ಬೇಕು? ಉತ್ತಮವಾದ ಲಾಭ, ಶ್ರೇಷ್ಠವಾದ ಲಾಭ ನಂಗೆ. ಹಾಗೆ ನಿಂಗೂ ಕೂಡ ಉತ್ತಮವಾದ ಲಾಭ ಶಿವ. ಸೂಪರ್ ಫಾಸ್ಟ್ ಆಗಿ ಎಲ್ಲ ಕಡೆ ತಿರುಗಾಡ್ಬೋದು. ಹಾಗೆಯೇ ನನ್ನ ಮನಸ್ಸು ನಿನ್ನ ವಶದಲ್ಲಿದೆ ಅಂತ ಹೇಳಿದ್ರೆ ನೀನೇ ಅದರ ಕಂಟ್ರೋಲರ್ ತಾನೆ. ಹಾಗಾದ್ರೆ ಎಲ್ಲಿ ಓಡಾಡ್ಬೋದು ನನ್ನ ಮನಸ್ಸು? ಯಾವುದು ಉತ್ತಮವಾಗಿದೆಯೋ ಅದರಲ್ಲಿ ಮಾತ್ರ ಓಡಾಡ್ಬೋದು. ಅಥವಾ ನೀನು ನನ್ನ ಮನಸ್ಸಿನಲ್ಲಿ ಕೂತ್ಕೊಂಡಿದ್ದಿ ಅಂತ ಆದರೆ ಇದಕ್ಕಿಂತ ಬೇರೇನಾದರೂ ಒಂದು ಲಾಭ ಬೇಕೇ ಅಲ್ವೇ? ನಾವು ಕೂಡ ಹೀಗೆ ಪ್ರಾರ್ಥನೆ ಮಾಡಬೇಕು ತಾನೆ. ಆದಿಶಂಕರಾಚಾರ್ಯರಿಗೆ ಇದ್ಯಾವುದು ಅಗತ್ಯ ಇರಲಿಲ್ಲ, ಬರೆದಿರೋದು ನಮ್ಮಂಥವರಿಗೆ. ಹಾಗಾಗಿ ಇದನ್ನ ಯಾವಾಗಾದರೂ ತಿಂಗಳಲ್ಲಿ ಒಂದ್ಸಲ ಆದರೂ ಕೂಡ ಓದಿಕೊಂಡು
ಸ್ವಲ್ಪ ಸ್ವಲ್ಪ ಅರ್ಥವನ್ನು ನೆನಪು ಮಾಡಿಕೊಳ್ಬೇಕು ನಾವು, ಅಥವಾ ನಮ್ಮ ದೈನಂದಿನ ಪ್ರಾರ್ಥನೆಯಲ್ಲಿ ಈ ಥರದ ವಿಚಾರಗಳನ್ನು ನಾವು ಸಂಭಾಷಣೆಯಾಗಿ, ಪ್ರಾರ್ಥನೆ ಅಂತೇಳಿದರೆ ಒಂದು ಕೋರಿಕೆಗಳ ಲಿಸ್ಟ್ ಕೊಡೋದು ಮಾತ್ರ ಅಲ್ಲ, ಶಿವನ ಜೊತೆ ಜಗಳ ಆಡಬೇಕು, ಮಾತುಕತೆ ಮಾಡಬೇಕು ಅಲ್ವೇ. ಅದಕ್ಕೋಸ್ಕರ ಆದಿಶಂಕರಾಚಾರ್ಯರು ಈ ಥರದ ಶ್ಲೋಕಗಳ ರಚನೆಯನ್ನು ಮಾಡಿ ನಮಗೆ ಉತ್ತಮವಾದ ಬೋಧನೆಯನ್ನು ಕೊಡ್ತಿದ್ದಾರೆ. ಮುಂದಿನ ಶ್ಲೋಕ 76ನೇ ಶ್ಲೋಕ. ಭಕ್ತಿರ್ಮಹೇಶ ಪದ ಪುಷ್ಕರಮಾವಸಂತಿ ಕಾದಂಬಿನೀವ ಕುರುತೆ ಪರಿತೋಷ ವರ್ಷಂ ಸಂಪೂರಿತೋ ಭವತಿ ಯಸ್ಯ ಮನಸ್ತಟಾಕಃ ತಜ್ಜನ್ಮ ಸಸ್ಯಮಖಿಲಂ ಸಫಲಂ ಚ ನಾನ್ಯತ್. ಭಕ್ತಿ ಮಹೇಶ ಪದ ಪುಷ್ಕರಂ ಆವಸಂತಿ ಕಾದಂಬಿನೀವ ಕುರುತೆ ಪರಿತೋಷ ವರ್ಷಂ ಸಂಪೂರಿತೋ ಭವತಿ ಯಸ್ಯ ಮನಸ್ತಟಾಕಃ ತಜ್ಜನ್ಮ ಸಸ್ಯಮಖಿಲಂ ಸಫಲಂ ಚ ನಾನ್ಯತ್. ಇಲ್ಲಿ ಭಗವಂತನ ಪಾದಗಳನ್ನು ಆಕಾಶಕ್ಕೆ ಹೋಲಿಸಿ ಭಕ್ತಿ ಅಂತ ಹೇಳೋದನ್ನ ಮೋಡಕ್ಕೆ ಹೋಲಿಸ್ತಾ ಇದ್ದಾರೆ ಭಗವತ್ಪಾದರು. ಭಕ್ತಿ ಮಹೇಶ ಪದ ಪುಷ್ಕರಂ ಆವಸಂತಿ. ಮಹೇಶನ ಕೋಮಲವಾದ ತಾವರೆಯಂತೆ ಇರುವಂತಹ ಪುಷ್ಕರ ಅಂತ ಹೇಳಿದ್ರೆ ಮತ್ತೆ ತಾವರೆ, ಅಲ್ಲಿ ವಾಸ ಮಾಡ್ತಾ ಇದೆ. ಆವಸಂತಿ, ಯಾರು ವಾಸ ಮಾಡ್ತಾ ಇದ್ದಾರೆ? ಭಕ್ತಿ. ಭಕ್ತಿ ಅಂತ ಹೇಳೋದು ಭಗವಂತನ ಪಾದಪದ್ಮ ಅಂತ ಹೇಳುವ ಆಕಾಶದಲ್ಲಿ ಮೋಡದಂತೆ ಕಾದಂಬಿನಿ ಇವ. ಕಾದಂಬಿನಿ ಅಂತ ಹೇಳಿದ್ರೆ ಮೋಡ ಹಾಗೆ ಇದ್ದು ಕುರುತೆ ಪರಿತೋಷ ವರ್ಷ, ಮಳೆಗರೆಯತ್ತೆಂತೆ. ನೀರಿನ ಮಳೆ ಅಲ್ಲ, ಯಾವುದರ ಮಳೆ? ಪರಿತೋಷ, ಸಂತೋಷ, ಆನಂದದ ಮಳೆ. ಯಾವಾಗ? ಆ ಭಗವಂತನ ಪಾದಪದ್ಮಗಳಲ್ಲಿ ನಮ್ಮ ಭಕ್ತಿ ಇದ್ದಾಗ, ಈ ಭಕ್ತಿ ಅಂತ ಹೇಳುವ ಮೇಘ ಅಥವಾ ಮೋಡ ಆನಂದ ಅಂತ ಹೇಳುವ ಮಳೆಯನ್ನ ನಮಗೆ ಕೊಡತ್ತೆ. ಸಂಪೂರಿತೋ ಭವತಿ ಯಸ್ಯ ಮನಸ್ತಟಾಕಃ. ಈ ಜೋರಾಗಿ ಮಳೆ ಬಂದಾಗ ಏನಾಗತ್ತೆ? ಕೆರೆ ಕೊಳಗಳು ಎಲ್ಲ ತುಂಬಿಕೊಳ್ಳತ್ತೆ. ತಟಾಕ ಅಂತ ಹೇಳಿದ್ರೆ ಕೊಳ ಅಥವಾ ಸರೋವರ ಅಂತ ಹೇಳ್ಬೋದು. ಮನಃ ತಟಾಕ, ಮನಸ್ಸು ಅಂತ ಹೇಳುದು ಒಂದು ದೊಡ್ಡ ಕೊಳದ ಹಾಗೆ, ಸರೋವರದ ಹಾಗೆ ಇದ್ರೆ, ಈ ಆನಂದದ ಮಳೆ ಆದಾಗ ಈ ಮನಸ್ಸು ಅದರಲ್ಲಿ ತುಂಬಿ ಹೋಗತ್ತೆ. ಕೆಲವೊಂದು ಭಜನೆಗಳನ್ನು ಕೇಳಿದಾಗ ನಮಗೆ ಆನಂದ ಬಾಷ್ಪವಾಗತ್ತೆ, ಇಲ್ಲ ಮೈಯೆಲ್ಲ ರೋಮಾಂಚನವಾಗಿಬಿಡತ್ತೆ. ಏನಿದು? ಆನಂದದ ಮಳೆ. ಭಕ್ತಿ ಅಂತ ಹೇಳೋದು ಈ ಮೋಡ ಆನಂದ ಅಂತ ಹೇಳುವ ಮಳೆಯನ್ನ ಕೊಟ್ಟಾಗ ಮನಸ್ಸು ಅಂತ ಹೇಳುವ ಈ ಕೊಳ ತುಂಬಿಬಿಡತ್ತೆ ಆನಂದದಲ್ಲಿ. ಸಂಪೂರಿತೋ ಭವತಿ ಯಸ್ಯ, ಯಾರಿಗೆ ಹೀಗಾಗತ್ತೋ, ತಜ್ಜನ್ಮ ಸಸ್ಯಮಖಿಲಂ ಸಫಲಂ, ಈ ಜನ್ಮ ಅಂತ ಹೇಳುವ ಈ ಗಿಡ ಉತ್ತಮವಾದ ಫಲವನ್ನು ಕೊಟ್ಟಂತೆಯೇ. ಅತಿ ಉತ್ತಮವಾದ ಫಲ ಅಂತ ಹೇಳಿದ್ರೆ ಮೋಕ್ಷ. ಅದು ಅಲ್ಲದೇ ಇದ್ರೂ ಈ ಜನ್ಮದಲ್ಲಿ ಮೋಕ್ಷ ಸಿಗತ್ತೆ ಅಂತ ಗ್ಯಾರಂಟಿ ಏನೂ ಇಲ್ಲ. ಆದ್ರೆ ಇನ್ನು ಮೇಲಕ್ಕೆ ಏರ್ತಾ ಹೋಗಬೇಕು ನಾವು ಈ ಅಧ್ಯಾತ್ಮ ಪಥದಲ್ಲಿ. ರಿವರ್ಸ್ ಗೇರ್ ಅಂತೂ ಹಾಕಬಾರ್ದು, ಹಿಂದಕ್ಕೆ ಹೋಗಬಾರ್ದು, ಅಲ್ಲಿಯೇ ಇರಲೂಬಾರ್ದು, ಮುಂದಕ್ಕೆ ಹೋಗಬೇಕು ತಾನೆ. ಅದನ್ನೇ ಇಲ್ಲಿ ಸಫಲ ಅಂತ ಹೇಳಿದ್ರೆ ಫಲಕಾರಿ ಆಗತ್ತೆ. ಈ ತರದ ಆನಂದದಿಂದ ಮನಸ್ಸು ಯಾರಿಗೆ ತುಂಬಿ ಹೋಗತ್ತೋ ಅಂಥವರ ಜನ್ಮ ಸಫಲವಾಗತ್ತೆ. ನಾ ಅನ್ಯತ್, ಬೇರೆ ಯಾವುದರಿಂದಲೂ ಅಲ್ಲ. ಹಾಗಾದ್ರೆ ಖಂಡಿತವಾಗಿಯೂ ನಮಗೆ ಕೂಡ ಸಫಲ ಆಗಲೇಬೇಕು. ಯಾಕೆ ಅಂತೇಳಿದ್ರೆ ನಾವು ಭಜನೆ ಎಲ್ಲ ಹಾಡ್ತೇವೆ,
ಸ್ತೋತ್ರಗಳನ್ನು ಹಾಡ್ತೇವೆ, ಭಜನೆಯನ್ನು ಹಾಡ್ತೇವೆ. ಯಾವುದೋ ಒಂದು ಭಜನೆ ಕೇಳಿದಾಗ ಅದರ ಅರ್ಥ ತಿಳಿದಾಗ ಇರ್ಬೋದು, ಅಥವಾ ಕೆಲವೊಂದು ಭಜನೆ ಕೆಲವೊಂದು ರಾಗ ಮನಮುಟ್ಟುವಂತೆ ಆಗತ್ತೆ ನಮಗೆ. ಹಾಗಾದಾಗ ಏನಾಗತ್ತೆ, ಮನಸ್ಸು ಆ ಭಗವಂತನ ಪಾದ ಪದ್ಮದಲ್ಲಿ ಲೀನವಾಗಿ ಹೋಗತ್ತೆ, ಆನಂದದಿಂದ ತುಂಬಿ ಹೋಗತ್ತೆ. ಹಾಗಾಗಿ ಪರಮೇಶ್ವರನ ಪಾದ ಪದ್ಮಗಳಲ್ಲಿ, ಆಕಾಶದಂತೆ ಇರುವ ಪಾದ ಪದ್ಮಗಳಲ್ಲಿ ಭಕ್ತಿ ಅಂತ ಹೇಳುವ ಮೋಡ, ಆನಂದ ಅಂತ ಹೇಳುವ ಮಳೆಯನ್ನ ಸುರಿಸಿದಾಗ ನಮ್ಮ ಮನಸ್ಸು ಅಂತ ಹೇಳುವ ಈ ಕೊಳ ತುಂಬಿ ಹೋಗತ್ತೆ. ಹೀಗಾದಾಗ ನಮ್ಮ ಜನ್ಮ ಸಾರ್ಥಕವಾಗತ್ತೆ, ಸಫಲವಾಗತ್ತೆ. ಬೇರೆ ಯಾವುದರಿಂದಲೂ ಅಲ್ಲ, ನಾ ಅನ್ಯತ್ ಅಂತ ಹೇಳ್ತಿದ್ದಾರೆ ಆದಿಶಂಕರಾಚಾರ್ಯರು. ಅಂದರೆ ಈ ಭಜನೆ, ಸ್ತೋತ್ರ, ಇದಕ್ಕೆಲ್ಲ ಭಕ್ತಿ ತುಂಬ ಪ್ರಾಮುಖ್ಯತೆಯನ್ನು ಈ ಶ್ಲೋಕದ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗೆಯೇ ಭಜನೆ ಹಾಡುದು ಅಂತ ಹೇಳಿದ್ರೆ ನಾವು ಹಾಡಿದ್ರೂ ಇರ್ಬೋದು, ಅಥವಾ ಬೇರೆಯವರು ಹಾಡಿದ್ರೂ ಇರ್ಬೋದು, ಮನ ಮುಟ್ಟುವಂತೆ ಆಗಬೇಕದು. ಎಷ್ಟೇ ಒಳ್ಳೆ ಸಂಗೀತಗಾರರು ಹಾಡಿದ್ರೂ ಕೂಡ ನಮ್ಮ ಮನಸ್ಸು ತೆರೆದಿಲ್ಲ ಅಂತ ಆದ್ರೆ ಕೊಳ ಹೇಗೆ ತುಂಬತ್ತೆ? ಅಥವಾ ರಾಗ ಸರಿ ಇಲ್ಲ, ತಾಳ ಸರಿ ಇಲ್ಲ, ಸ್ವರವೂ ಸರಿ ಇಲ್ಲ, ಹಾಡುವ ಶೈಲಿಯೂ ಸರಿ ಇಲ್ಲ. ಹಾಗಿದ್ರೂ ಕೂಡ ಮನಸ್ಸು ಭಕ್ತಿಯಿಂದ ಭಗವಂತನ ಪಾದಪದ್ಮಗಳಲ್ಲಿ ಇರಿಸಿದ್ದೇವೆ ಅಂತ ಆದ್ರೆ ಖಂಡಿತವಾಗಿಯೂ ಈ ಮನಸ್ಸು ಅಂತ ಹೇಳುವ ಕೊಳ ಆನಂದದಿಂದ ತುಂಬಿ ಹೋಗತ್ತೆ. ನಮ್ಮ ಜನ್ಮದ ಸಾಫಲ್ಯತೆಯನ್ನ ಪಡೆಯೋದು ನಮ್ಮ ಕೈಯಲ್ಲಿದೆ. ಮನಸ್ಸನ್ನು ನಾವೆಲ್ಲರೂ ಕೂಡ ಸಿದ್ಧಪಡಿಸಬೇಕು. ಮಳೆ ಬಂದಾಗ ಒಂದು ಡಬ್ಬ ಅಲ್ಲಿಟ್ಟು ಅದನ್ನು ಮುಚ್ಚಿಟ್ರೆ ಅದರ ಒಳಗಡೆ ನೀರು ಸೇರತ್ತಾ? ಅದು ತುಂಬಬೇಕು ಅಂತಾದ್ರೆ ಪಾತ್ರೆಯೋ ಡಬ್ಬವೋ ಏನೋ ಒಂದು ಅದನ್ನ ಬಿಡಿಸಿಡಬೇಕು ತಾನೇ, ಮುಚ್ಚಳ ಹಾಕಿರಬಾರ್ದು. ಅದೇ ಥರದಲ್ಲಿ ಭಜನೆ, ಸ್ತೋತ್ರ, ಧ್ಯಾನ ಯಾವುದೇ ಇರಲಿ, ಈ ಥರದ ಕಾಲಕ್ಷೇಪ ಮಾಡಿದಾಗ ಮನಸ್ಸನ್ನ ತೆರೆದಿಟ್ರೆ, ಮನಸ್ಸಿನಲ್ಲಿ ಭಗವಂತನ ಪಾದ ಪದ್ಮಗಳ ಯೋಚನೆ, ಚಿಂತನೆಯನ್ನ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಮನಸ್ಸು ಅಂತ ಹೇಳುವ ಈ ಕೊಳ ಆನಂದದಿಂದ ತುಂಬಿ ಹೋಗತ್ತೆ. ಆಗ ನಮ್ಮ ಜನ್ಮ ಸಫಲತೆಯನ್ನ ಪಡೆಯುತ್ತೆ. ಮುಂದಿನ ಶ್ಲೋಕ 77ನೇ ಶ್ಲೋಕ. ಬುದ್ಧಿ ಸ್ಥಿರ ಭವಿತುಮೀಶ್ವರ ಪಾದ ಪದ್ಮ ಸಕ್ತಾವಧೂರ್ವಿರಹಿಣೀವ ಸದಾ ಸ್ಮರಂತಿ ಸದ್ಭಾವನಾ ಸ್ಮರಣ ದರ್ಶನ ಕೀರ್ತನಾದಿ ಸಮ್ಮೋಹಿತೇವ ಶಿವಮಂತ್ರ ಜಪೇನ ವಿಂತೆ. ಬುದ್ಧಿ ಸ್ಥಿರ ಭವಿತುಂ ಈಶ್ವರ ಪಾದ ಪದ್ಮ ಸಕ್ತಾ ವಧೂರ್ವಿರಹಿಣೀವ ಸದಾ ಸ್ಮರಂತಿ ಸದ್ಭಾವನಾ ಸ್ಮರಣ ದರ್ಶನ ಕೀರ್ತನಾದಿ ಸಮ್ಮೋಹಿತೇವ ಶಿವಮಂತ್ರ ಜಪೇನ ವಿಂತೆ. ಈಗ ಇಲ್ಲಿ ಬುದ್ಧಿ ಸ್ಥಿರವಾಗಿ, ಮನಸ್ಸು ಅಲ್ಲ, ಮನಸ್ಸಿಂದ ಮೇಲ್ಪಟ್ಟಿರೋದು ಬುದ್ಧಿ ಸ್ಥಿರವಾಗಿ ಭಗವಂತನ ಪಾದ ಪದ್ಮಗಳಲ್ಲಿ ನೆಲೆಸಿರಬೇಕು ಅಂತಾದ್ರೆ ಹೇಗೆ ಅಂತ ಹೇಳ್ತಿದ್ದಾರೆ ಆದಿಶಂಕರಾಚಾರ್ಯರು. ಹೊಸದಾಗಿ ಮದುವೆ ಆಗಿರುವಂತಹ ವಧು, ಗಂಡ ಆಫೀಸ್ ಕೆಲಸದಲ್ಲಿ ಎಲ್ಲೋ ಹೊರಗಡೆ ಹೋಗಬೇಕಾಗಿದೆ, 1 ವಾರನೋ 10 ದಿನವೋ ಹೋಗಿದ್ದಾನೆ. ವಿರಹ ವೇದನೆಯಲ್ಲಿರ್ತಾಳಂತೆ ಆ ವಧು. ಏನ್ ಮಾಡ್ತಾಳೆ? ಕೆಲಸ ಮಾಡ್ತಾ ಮಾಡ್ತಾ, ಓಹೋ ನನ್ನ ಗಂಡ ಇದ್ದಿದ್ರೆ ಹೀಗೆ ಒಲವಿನಿಂದ ನನ್ನ ಹತ್ರ ಮಾತಾಡ್ತಾ ಇದ್ರು, ಹೀಗೆಲ್ಲ ನನ್ಗೆ ಮಾಡ್ತಾ ಇದ್ರು ಅಂತ ಹೇಳುವ ಯೋಚನೆಯಲ್ಲಿ, ಅಂದ್ರೆ ಅವನ ಸ್ಮರಣೆಯಲ್ಲಿ ಕಾಲ ಕಳಿತಾಳಂತೆ ಆ ನವವಧು. ಮದುವೆ ಆಗಿ ತುಂಬಾ ವರ್ಷ ಆದ್ರೆ ಬಹುಶಃ ಗಂಡ ಹೆಂಡತಿ ಆ ಕಡೆ ಈ ಕಡೆ ಹೋದ್ರೆ ಭಾರಿ ಖುಷಿ ಪಡ್ತಾರೇನೋ. ಇದು ಬಹುಶಃ ಹೊಸದಾಗಿ ಮದುವೆ ಆಗಿರುವ ವಧು ಇರ್ಬೋದು. ಹಾಗಾಗಿ ವಿರಹ ವೇದನೆ. ಬುದ್ಧಿ ಸ್ಥಿರ ಭವಿತುಂ,
ಬುದ್ಧಿ ಸ್ಥಿರತೆಯನ್ನ ಪಡೆಯುವುದಕ್ಕಾಗಿ ಈಶ್ವರ ಪಾದ ಪದ್ಮ ಸಕ್ತ. ಯಾವುದರಲ್ಲಿ ಸ್ಥಿರತೆ? ಈಶ್ವರನ ಪಾದ ಪದ್ಮಗಳಲ್ಲಿ ಆಸಕ್ತಿಯನ್ನ ಹೊಂದಿ ಸ್ಥಿರವಾಗಿ ಅಲ್ಲಿರಬೇಕು. ನಮಿಗೂ ಇದೆ, ನಮಿಗೂ ಸ್ವಲ್ಪ ಹೊತ್ತಾದರೂ ಇರುತ್ತೆ. ಈಗ ಒಂದು ಪೂಜೆ ಮಾಡಿದಾಗ, ಅಭಿಷೇಕ ಮಾಡಿದಾಗ, ಅಥವಾ ಅರ್ಚನೆ ಮಾಡಿದಾಗ, ಅಥವಾ ಒಂದು ಭಜನೆ ಹಾಡಿದಾಗ ಸ್ವಲ್ಪ ಹೊತ್ತು ಸ್ಥಿರವಾಗಿ, ಸ್ವಲ್ಪ ಹೊತ್ತು ಅಂತೇಳಿದ್ರೆ ಅದು 1 ಸೆಕೆಂಡ್ ಕೂಡ ಇರ್ಬೋದು, ಸ್ಥಿರವಾಗಿ ಅಲ್ಲಿ ನೆಲೆ ಆಗತ್ತೆ. ಆಮೇಲೆ ಅದಕ್ಕೆ ಸ್ಥಿರ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಚಂಚಲ, ಅಲ್ಲಿ ಇಲ್ಲಿ ಮತ್ತೆ ಓಡಾಡತ್ತೆ, ಮತ್ತೆ ನೆನಪಾಗತ್ತೆ, ಓಹೋ ತಾನೇನು ಹೇಳ್ತಾ ಇದ್ದೇನೆ, ಲಲಿತಾ ಸಹಸ್ರನಾಮ, ಮನಸ್ಸೆಲ್ಲಿದೆ, ಓ ಎಲ್ಲೋ ಓಡೋಯ್ತು, ಮತ್ತೆ ತಗೊಂಡ್ ಬಾ ಅಂತ ಹೇಳಿ ಬಲವಂತ ಮಾಡಬೇಕಾಗಿ ಬರುತ್ತೆ. ಈ ಬುದ್ಧಿಯನ್ನ ಸ್ಥಿರವಾಗಿ ಈಶ್ವರ ಪಾದ ಪದ್ಮದಲ್ಲಿ ಇರಿಸಬೇಕು ಅಂತ ಆದ್ರೆ ಹೇಗೆ? ವಧೂ ವಿರಹಿಣೀವ ಸದಾ ಸ್ಮರಂತಿ. ವಧು ವಿರಹದಲ್ಲಿದ್ದಾಳೆ, ಗಂಡ ಬಿಟ್ಟು ಹೋಗಿದ್ದಾನೆ, ಕೆಲವು ದಿನಕ್ಕೆ ಹೋಗಿದ್ದಾಗ ವಿರಹ ವೇದನೆಯಿಂದ ಸದಾ ಅವನ ಸ್ಮರಣೆಯಲ್ಲೇ ಕಾಲ ಕಳಿತಾಳಂತೆ. ಹಾಗೆಯೇ ವಧು ವಿರಹಿಣಿ ಇವ, ಅವಳ ಹಾಗೆಯೇ ಏನ್ ಮಾಡಬೇಕಾಗಿದೆ? ಸದ್ಭಾವನಾ, ಸ್ಮರಣ, ದರ್ಶನ, ಕೀರ್ತನಾದಿ. ಸದ್ಭಾವನ, ಅವನ ಬಗ್ಗೆ ಶಿವನ ಉತ್ತಮವಾದ ಭಾವನೆಗಳನ್ನ ಮನಸ್ಸಿನಲ್ಲಿ ತೆಗೆದುಕೊಂಡು ಅದರ ಬಗ್ಗೆ ಯೋಚನೆ ಮಾಡುವಂಥದ್ದು, ಚಿಂತನೆ ಮಾಡುವಂಥದ್ದು, ಅಥವಾ ಧ್ಯಾನ ಅಂತಲೂ ಹೇಳ್ಬೋದು. ಸದ್ಭಾವನ, ಸ್ಮರಣ, ನಾಮಸ್ಮರಣ ಮಾಡೋದು. ನಾವು ನಾಮಸ್ಮರಣ ಮಾಡ್ತೇವೆ, ನಮಃ ಶಿವಾಯ ನಮಃ ಶಿವಾಯ, ರಾಮ 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 ರಾಮ, ಬಾಯಿ ಹೇಳ್ತಾ ಇರತ್ತೆ, ಮನಸ್ಸು ಆ ಕಡೆ ಈ ಕಡೆ ಓಡಾಡ್ತಿರತ್ತೆ. ಹೇಗೆ ಅಂತೇಳಿದ್ರೆ ಬೀದಿ ನಾಯಿ ಅಲೆದಾಗೆ ಅಂತೆ. ಹಾಗಾಗದೆ ನನ್ನ ಈ ಒಂದು ನಾಲಿಗೆ ಅಂತೇಳುವ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಕೆಲಸ ಮಾಡ್ತಾ ಇರುವಾಗೆ ನನ್ನ ಮನಸ್ಸು ಪರಮಾತ್ಮನಲ್ಲಿ ಲೀನವಾಗಿರಬೇಕು. ಆ ಥರದ ನಾಮಸ್ಮರಣೆಯನ್ನ ನಾವು ಮಾಡಬೇಕಂತೆ. ಸ್ಮರಣ, ದರ್ಶನ, ಶಿವನ ಫೋಟೋ ನೋಡೋದು ಅಥವಾ ದೇವಸ್ಥಾನಕ್ಕೆ ಹೋಗುವಂಥದ್ದು, ಇದೆಲ್ಲ ಒಂದು ರೀತಿಯ ದರ್ಶನ. ಇದಲ್ಲದೆ ಎಲ್ಲರಲ್ಲಿಯೂ ಭಗವಂತನ ನೋಡುವಂಥದ್ದು ಪ್ರಯತ್ನ ಮಾಡೋಣ. ಮನೆಯಲ್ಲಿರೋರು ಯಾರೇ ಆಗಿರಲಿ, ಪ್ರತಿಯೊಬ್ಬರಲ್ಲಿಯೂ ಕೂಡ ಆ ಪರಮಾತ್ಮನನ್ನು ನೋಡುವಂತಹ ಪ್ರಯತ್ನ. ಹಾಗೆಯೇ ಹೊರಗಡೆ ಹೋದಾಗ ಲೋಕದ ವ್ಯವಹಾರ ಹಲವಾರು ಜನರ ಜೊತೆ ನಾವು ಮಾಡ್ತಾ ಇರ್ತೇವೆ. ಆ ವ್ಯವಹಾರವನ್ನು ಮಾಡಿದಾಗ ಇವನಲ್ಲಿ ಭಗವಂತ ಇದ್ದಾನೆ, ಇವಳಲ್ಲಿ ಭಗವಂತ ಇದ್ದಾನೆ ಅಂತ ಹೇಳುವ ಒಂದು ಭಾವನೆಯನ್ನು ಬೆಳೆಸಿಕೊಳ್ಳುವಂಥದ್ದೇ ಈ ದರ್ಶನ. ಒಂದು ರೀತಿಯಲ್ಲಿ ನೋಡಿದರೆ ಶಿವಲಿಂಗ ಅಥವಾ ಫೋಟೋವೋ ವಿಗ್ರಹವೋ ಅದನ್ನು ನೋಡಿದಾಗ ಶಿವನ ಸ್ಮರಣೆ ಬರುವಂಥದ್ದು. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಹೋಗಿ ಅಲ್ಲಿ ಶಿವಲಿಂಗವನ್ನು ನೋಡಿ ಒಂದು ಕ್ಷಣ ಕಣ್ಣು ಮುಚ್ಚುತ್ತೇವೆ, ಮತ್ತೆ ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಣಿಸ್ತಾರೆ, ಮತ್ತೆ ಅವರು ಉಟ್ಟ ಸೀರೆ, ಇವ್ರು ಹಾಕಿದ ಚಿನ್ನ, ಅಥವಾ ನಿಮ್ಮ ಮಕ್ಳು ಏನ್ ಮಾಡ್ತಾರೆ, ಈಗ ನಮ್ಮ ಮಕ್ಳು ಇಲ್ಲಿದ್ದಾರೆ, ಅಯ್ಯೋ ಅಮೆರಿಕಕ್ಕೆ ಹೋಗ್ಲಿಲ್ವಾ, ನೀವು ಕಳಿಸ್ಲಿಲ್ವಾ, ಯಾಕೆ ಕಳಿಸ್ಲಿಲ್ಲ, ಈ ತರದ ವಿಚಾರಗಳೇ ನಮಗೆ ಜಾಸ್ತಿ. ಮಾತಾಡಬಾರ್ದು ಅಂತಲ್ಲ, ಯಾಕೆಂದ್ರೆ ಆ ಸ್ನೇಹಿತರು ಮತ್ತೆ ಸಿಗ್ತಾರೋ ಯಾವಾಗ ಸಿಗ್ತಾರೋ ಗೊತ್ತಿಲ್ಲ. ಆದ್ರೆ ಅಲ್ಲಿ ಆ ಗುಡಿಯ ಒಳಗಡೆ ಉತ್ತಮವಾದ ವಾತಾವರಣವನ್ನು ಸೃಷ್ಟಿ ಮಾಡೋದು ನಮ್ಮ ಕೈಯಲ್ಲಿದೆ. ಅಥವಾ ಇರುವಂತಹ ಉತ್ತಮ ವಾತಾವರಣ ನಾವು ಹಾಳು ಮಾಡದೇ ಇದ್ರೆ ಸಾಕು ಅಂತ, ಅದಾದರೂ ಆಗಿರಬೇಕು. ಹಾಗೆ ದರ್ಶನ ಅಂತ ಹೇಳಿದ್ರೆ ಕಾಣುವಂಥದ್ದು, ಕೀರ್ತನಾದಿ ಹಾಡು ಹಾಡುವಂಥದ್ದು. ನಾವು ಬೇರೆ ಬೇರೆ ಥರದಲ್ಲಿ ಸೇವೆಗಳನ್ನು ಮಾಡ್ತೇವೆ. ಒಂದು ದೇವಸ್ಥಾನಕ್ಕೆ ಹೋದರೆ ರುದ್ರಾಭಿಷೇಕವೋ, ಒಂದು ಕುಂಕುಮಾರ್ಚನೆಯೋ, ಇಲ್ಲ ಒಂದು ಬೇರೆ ಏನಾದರೂ ಒಂದು ಹೋಮಕ್ಕೆ ಕೊಡುವಂಥದ್ದು, ಗಣಹೋಮ, ಗಣಪತಿ ಹೋಮ, ಅಥವಾ ನಾನಾ ಥರದ ಇದಕ್ಕೆ ನಾವು ದುಡ್ಡನ್ನು ಕೊಡ್ತೇವೆ. ಖಂಡಿತವಾಗಿ ಒಳ್ಳೆಯದೇ. ಮಾಡುವಂಥವ್ರು ಯಾರು? ಅದು ಬೇರೆ ಯಾರು. ನಾವೇನು ಮಾಡ್ತೇವೆ? ನಾನು ದುಡ್ಡು ಕೊಟ್ಟಿದ್ದೇನೆ ಅಂತೇಳಿ ಅಹಂಕಾರದಿಂದ ಬೀಗುತ್ತಾ ಇರ್ತೇವೆ ಅಲ್ಲಿ. ಹಾಗಾಗದೆ ಅಲ್ಲಿ ಕೂತ್ಕೊಂಡು ಒಂದು ಎಷ್ಟು ಸ್ವರ ಚೆನ್ನಾಗಿಲ್ಲದೇ ಇದ್ರೂ ತೊಂದರೆ ಇಲ್ಲ,
ನಾವು ಬೇರೆಯವರ ಸರ್ಟಿಫಿಕೇಟಿಗೋಸ್ಕರ ಹಾಡೋದಲ್ಲ, ಭಗವಂತನಿಗೋಸ್ಕರ ಪ್ರೀತಿಯಿಂದ ಭಕ್ತಿಯಿಂದ ಒಂದು ನಾಮಸ್ಮರಣೆಯನ್ನು ಅಲ್ಲಿ ಹಾಡ್ಬೋದು. ಅಲ್ಲಿ ಹೋಗಿ ಹಾಡಲೇಬೇಕು ಅಂತಲ್ಲ, ಮನೆಯಲ್ಲಿ ಕೂತ್ಕೊಂಡು ಹಾಡಬಹುದು. ಕೀರ್ತನಾದಿ ಸಮ್ಮೋಹಿತೇವ, ಹೇಗೆ ಸಮ್ಮೋಹನಕ್ಕೆ ಒಳಗೊಂಡ ಹಾಗೆ. ಈ ಹಿಪ್ನಾಟಿಸಮ್ ಅಂತ ಹೇಳ್ತಾರೆ ನೋಡಿ, ಅವ್ರು ಹೀಗೆ 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 ಮಾಡಿ ಹಿಪ್ನೋಟೈಸ್ ಮಾಡಿ ಅವ್ರು ಹೇಳಿದಾಗೆ ನಾವು ಕೇಳಿಕೊಂಡು ಇಲ್ಲಿ ಬಾ ಅಂದರೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಅವರ ಹಿಂದೆ ಹೋಗ್ತೀವಂತೆ ನಾವು. ಹಾಗೆ ಇದು ಸಮ್ಮೋಹನ. ಶಿವನ ನಾಮಸ್ಮರಣೆ ಸಮ್ಮೋಹನ. ಹಾಗಿದ್ದಾಗ ಆಗಬೇಕು ಶಿವಮಂತ್ರ ಜಪೇನ ವಿಂತೆ. ಈ ಥರದಲ್ಲಿ ಶಿವಮಂತ್ರವನ್ನ ಜಪಿಸ್ತಾ ಜಪಿಸ್ತಾ, ಇದೆಲ್ಲ ಉಪಾಯಗಳು. ಸ್ವಲ್ಪ ಸ್ವಲ್ಪ ಹೊತ್ತು ಇದ್ರ ಮಾಡೋದು ಅದು ಮಾಡೋದು, ಹೀಗೆ ಮಾಡ್ತಾ ಮಾಡ್ತಾ ಒಟ್ಟಾರೆ ಶಿವನಲ್ಲಿಯೇ ಮನಸ್ಸನ್ನ ಇಡುವಂತಹ ಉಪಾಯಗಳನ್ನ ಆದಿಶಂಕರಾಚಾರ್ಯರು ನಮಗೆ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಹಾಗೆಯೇ ವಿಂತೆ ಅಂತ ಹೇಳಿದ್ರೆ ಕಾಯ್ತಾ ಇರೋದು. ಯಾವುದಕ್ಕೆ? ನನಗೆ ಶಿವನ ದರ್ಶನ ಯಾವಾಗ ಆಗತ್ತೆ? ಅದು ಅಂತರಂಗದಲ್ಲಿ ಇರ್ಬೋದು, ಬಹಿರಂಗದಲ್ಲಿಯೂ ಇರ್ಬೋದು. ಶಿವ ಕಾಣಸಿಗ್ತಾನೆ, ಎಲ್ಲಿ ಕಾಣಸಿಗ್ತಾನೆ, ಯಾವಾಗ ಕಾಣಸಿಗ್ತಾನೆ ಅದು ಗೊತ್ತಿಲ್ಲ. ಅದಕ್ಕೋಸ್ಕರ ಕಾಯ್ತಾ ಇರುವಂತು. ಮುಂದಿನ ಶ್ಲೋಕ 78ನೇ ಶ್ಲೋಕ. ಸದುಪಚಾರ ವಿಧಿಷು ಅನುಬೋಧಿತಾಂ ಸವಿನಯಾಂ ಸುಹೃದಂ ಸಮುಪಾಶ್ರಿತಾಂ ಮಮ ಸಮುದ್ಧರ ಬುದ್ಧಿಮಿಮಾಂ ಪ್ರಭೋ ವರಗುಣೇನ ನವೋಢವಧೂಮಿವ. ಸದುಪಚಾರ ವಿಧಿಷು ಅನುಬೋಧಿತಾಂ ಸವಿನಯಾಂ ಸುಹೃದಂ ಸಮುಪಾಶ್ರಿತಾಂ ಮಮ ಸಮುದ್ಧರ ಬುದ್ಧಿಂ ಇಮಾಂ ಪ್ರಭೋ ವರಗುಣೇನ ನವೋಢ ವಧೂಮಿವ. ನವವಧುವಿನ ಹಾಗಿರುವ ನನ್ನ ಈ ಬುದ್ಧಿಯನ್ನು ನೀನು ಸ್ವೀಕಾರ ಮಾಡು. ವಧುವನ್ನ ಸ್ವೀಕಾರ ಮಾಡ್ತಾರೆ ನೋಡಿ, ಕನ್ಯಾದಾನ ಅಂತ ಮಾಡಿ ವರ ಸ್ವೀಕಾರ ಮಾಡುವಂಥದ್ದು. ಹಾಗೆ ಇಲ್ಲಿ ನನ್ನ ಮನಸ್ಸು, ನನ್ನ ಬುದ್ಧಿ ಅಂತ ಹೇಳೋದು ನವವಧುವಿನ ಹಾಗೆ ಇದೆ. ನೀನದನ್ನ ಸ್ವೀಕಾರ ಮಾಡು. ಸದುಪಚಾರ ವಿಧಿಷು ಅನುಬೋಧಿತಾಂ. ಹೇಗಿದೆ ನನ್ನ ಬುದ್ಧಿ, ನನ್ನ ಮನಸ್ಸು? ಎಲ್ಲ ಥರದ ಉಪಚಾರಗಳಲ್ಲಿ ಒಳ್ಳೆ ಟ್ರೈನಿಂಗ್ ಅನ್ನು ಪಡೆದಿದೆ. ಈಗಿನ ಕಾಲದಲ್ಲಿ ಹೀಗಿರೋದಿಲ್ಲ. ಹಿಂದಿನ ಕಾಲದಲ್ಲಿ ಹುಡುಗಿಯನ್ನ ನೋಡ್ಲಿಕ್ಕೆ ಹೋದಾಗ ಕೇಳ್ತಾ ಇದ್ರು, ಎಲ್ಲ ಕೆಲಸ ಎಲ್ಲ ಬರ್ತದ, ಅಡಿಗೆ ಎಲ್ಲ ಬರುತ್ತಾ ಮಾಡಲಿಕ್ಕೆ, ಮನೆ ಕೆಲಸಗಳಲ್ಲೆಲ್ಲ ಹೇಗೆ ನಾವು ಬೇರೆಯವ್ರ ಹತ್ರ ವಿಚಾರಿಸ್ತಾ ಇದ್ದ ಕಾಲ. ಈಗಲ್ಲ. ಈಗ ಕೆಲಸ ಮಾಡ್ತಾಳ, ಜಾಬ್ ಮಾಡ್ತಾಳ, ಎಷ್ಟು ದುಡ್ಡು ಸಂಪಾದನೆ ಎಷ್ಟಿದೆ, ಎಜುಕೇಷನ್ ಏನಿದೆ ಅಂತ ಕೇಳುವಂಥದ್ದು. ಈಗ ಆಗಿನ ಕಾಲದಲ್ಲಿ ಹಾಗಿತ್ತು. ಹಾಗಾಗಿ ಆದಿಶಂಕರಾಚಾರ್ಯರು ಹೇಳ್ತಿದ್ದಾರೆ, ಇದರ ಬಗ್ಗೆ ಏನು ಸಂಶಯ ಬೇಡ. ಸದುಪಚಾರ, ಬರೇ ಉಪಚಾರ ಅಲ್ಲ, ಸತ್ತುಪಚಾರ, ಉತ್ತಮವಾದ ಉಪಚಾರ ಮಾಡುವುದರಲ್ಲಿ ಅನುಬೋಧಿತ, ಒಳ್ಳೆಯ ಬೋಧಿಸಲ್ಪಟ್ಟಿದೆ, ಟ್ರೈನಿಂಗ್ ಅನ್ನ ತೆಗೆದುಕೊಂಡಿದೆ. ಆಮೇಲೆ ಸವಿನಯ, ವಿನಯವಾದ ಬುದ್ಧಿ. ಹೀಗೆ ಮಾಡು ನೀನು ಅಂತ ನನ್ನ ಮನಸ್ಸಿಗೆ ಬುದ್ಧಿಗೆ ಹೇಳಿದ್ರೆ ಹೀಗೇ ಮಾಡತ್ತೆ, ಉಲ್ಟಾ ಹೊಡೆಯೋದಿಲ್ಲ. ಸವಿನಯ ಸುಹೃದ, ಎಷ್ಟು ಉತ್ತಮವಾದ ಮನಸ್ಸು ಗೊತ್ತಾ ಶಿವಾನಂದು. ಸಮುಪಾಶ್ರಿತ, ಎಲ್ಲವನ್ನು ಉತ್ತಮವಾಗಿ ಸ್ವೀಕಾರ ಮಾಡುತ್ತೆ, ಉತ್ತಮವಾದ ಗುಣವನ್ನ ಹೊಂದಿದೆ. ಮಮ ಸಮುದ್ಧರ ಬುದ್ಧಿಂ ಇಮಾಂ ಪ್ರಭೋ ವರಗುಣೇನ, ಉತ್ತಮವಾದ ಶ್ರೇಷ್ಠವಾದ ಗುಣಗಳನ್ನು ಹೊಂದಿದೆ ನನ್ನ ಬುದ್ಧಿ. ಈ ಥರದ ಬುದ್ಧಿಯನ್ನು ನೀನು ಸಮುದ್ಧರ, ಉದ್ಧಾರ ಮಾಡು. ಹೇಗೆ? ಎತ್ತಿ, ಮೇಲಕ್ಕೆತ್ತಿ ಉದ್ಧಾರ ಮಾಡು. ಅದಕ್ಕೆ ನವವಧು ಅಂತ ಹೇಳೋದು, ಮದುವೆಯಾದ ಶುರುವಿನಲ್ಲಿ ಹೆಣ್ಣು ಹುಡುಗಿಯಾದವಳು, ವಧುವಾದವಳು ಗಂಡನ ಮನೆಯನ್ನ ಸೇರ್ತಾಳೆ. ತನ್ನ ಮನೆಯಲ್ಲಿ ಇದ್ದಂತಹ ಪರಿಸ್ಥಿತಿಗೂ ಗಂಡನ ಮನೆಯಲ್ಲಿ ಇರುವಂತಹ ಪರಿಸ್ಥಿತಿಗೂ ವಾತಾವರಣಕ್ಕೂ ವ್ಯತ್ಯಾಸ ಇರಬಹುದು. ಹಾಗಿದ್ದಾಗ ವ್ಯತ್ಯಾಸ ಇಲ್ಲದೇ ಇದ್ರೂ ಕೂಡ ಎಲ್ಲರೂ ಹೊಸಬರು. ಹೀಗೆ ಮಾತಾಡಿದ್ರೆ ತಪ್ಪಾಗತ್ತೋ, ಹಾಗೆ ಮಾತಾಡಿದ್ರೆ ಸರಿಯೋ ಏನು ಅಂತ ಗೊತ್ತಿಲ್ಲದೆ ಇರುವಂತಹ ಪರಿಸ್ಥಿತಿ. ಹಾಗಿದ್ದಾಗ ತಂದೆ ತಾಯಿಯರ ಅಥವಾ ಒಡ ಹುಟ್ಟಿದವರ ನೆನಪು ಬರ್ತಾ ಇರುತ್ತೆ. ಒಂದೊಂದ್ಸಲ ಮನಸ್ಸು ಒಂಥರ ಡಲ್ ಆಗಿಬಿಡತ್ತೆ.
ಒಂಥರ ಎಲ್ಲರನ್ನು, ನನ್ನ ತಾಯಿ ತಂದೆನ ನಾನು ಮಿಸ್ ಮಾಡ್ತೇನೆ, ಅಯ್ಯೋ ಅವ್ರಿರ್ಬೇಕಾಗಿತ್ತು, ಅವರಿದ್ರೆ ಹೀಗೆ ಆಗ್ತಿತ್ತು ಅಂತೆಲ್ಲ ಮನಸ್ಸು ಯೋಚನೆ ಮಾಡ್ತಾ ಇರತ್ತೆ ಅಂತೆ ನವವಧುವಿಗೆ. ಇರತ್ತಂತೆ ಅಲ್ವಾ, ನಮಗೂ ಆಗಿದೆ ಅಲ್ವಾ, ಹಾಗಾಗಿ ಗೊತ್ತಿದೆ ಅದು. ಹಾಗಿದ್ದಾಗ ಈ ಪ್ರೇಮಿಸುವಂತಹ ಗಂಡ ಏನು ಮಾಡ್ತಾನೆ, ಅವನಿಗೆ ಗೊತ್ತಾಗತ್ತೆ ಎಲ್ಲ ಸೇರಿ ಇರುವಂತಹ ಕುಟುಂಬ, ಜಾಯಿಂಟ್ ಫ್ಯಾಮಿಲಿ, ಈಗಿನ ಹಾಗೆ ನ್ಯೂಕ್ಲಿಯರ್ ಫ್ಯಾಮಿಲಿ ಅಲ್ಲ, ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದು. ಅವನು ಗಮನಿಸ್ತಾ ಇದ್ದಾನೆ ಹೆಂಡತಿಯ ವರ್ತನೆಯಲ್ಲಿ. ಗೊತ್ತಾಗತ್ತೆ ಅವನಿಗೆ, ಓಹೋ ಇವಳಿಗೇನೋ ಪಾಪ ಸ್ವಲ್ಪ ಬೇಜಾರಾಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟ ಆಲೋಚನೆ ಮಾಡಿ ಅವಳನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಅವಳ ಹತ್ರ ಒಲವಿನಿಂದ ಮಾತನಾಡಿ ಕೆಲವೊಂದ್ಸಲ ಅವಳನ್ನ ಅಪ್ಪಿ ಹಿಡಿದು ಮುದ್ದಾಡ್ತಾನಂತೆ, ಅವಳನ್ನು ಎತ್ತಿ ಮುದ್ದಾಡ್ತಾನಂತೆ. ಯಾಕೆ? ನನ್ನ ಹೆಂಡತಿ, ಒಲವಿನ ಹೆಂಡತಿಯ ಮನಸ್ಸು ಖೇದಗೊಳಿಸಬಾರ್ದು, ಬೇಜಾರಲ್ಲಿ ಇರಬಾರ್ದು ಅವಳು ಅಂತ ಹೇಳುದು. ಹಾಗೆಯೇ ಆದಿಶಂಕರಾಚಾರ್ಯ, ನನ್ನ ಬುದ್ಧಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಶಿವ, ಹಾಗಾಗಿ ನೀನು ನವವಧುವನ್ನ ಗಂಡ ಒಲವಿನಿಂದ ಎತ್ತಿ ಹೇಗೆ ಪ್ರೀತಿಯನ್ನು ತೋರಿಸ್ತಾನೋ ಹಾಗೆಯೇ ಮಮ ಸಮುದ್ಧರ ನನ್ನ ಬುದ್ಧಿಯನ್ನು ಮೇಲಕ್ಕೆತ್ತು, ಇಲ್ಲಾಂದ್ರೆ ಮೇಲಿನಿಂದ ಕೆಳಕ್ಕೆ ಬೀಳುವ ಅವಕಾಶ ಇದೆ. ಎಲ್ಲದರಲ್ಲಿಯೂ ಉತ್ತಮವಾಗಿರುವಂತಹ ವಧು ಅಂತ ಹೇಳಿದ್ರೆ ನೀನು ಯಾಕೆ ಎತ್ತಬಾರದು ಶಿವ? ಮಮ ಸಮುದ್ಧರ ಬುದ್ಧಿ, ನನ್ನ ಇಂತಹ ಬುದ್ಧಿಯನ್ನ ನೀನು ಉದ್ಧಾರ ಮಾಡು. ಮುಂದಿನ ಶ್ಲೋಕ. ನಿತ್ಯಂ ಯೋಗಿ ಮನಸ್ಸರೋಜದಲ ಸಂಚಾರ ಕ್ಷಮಸ್ತ್ವತ್ಕ್ರಮಃ ಶಂಭೋ ತೇನ ಕಥಂ ಕಠೋರ ಯಮರಾಡ್ವಕ್ಷ ಕವಾಟಕ್ಷತಿ ಅತ್ಯಂತಂ ಮೃದುಲಂ ತ್ವದಂಘ್ರಿಯುಗಲಂ ಹಾಮೇ ಮನಶ್ಚಿಂತಯತ್ ಏತಲ್ಲೋಚನ ಗೋಚರಂ ಕುರು ವಿಭೋ ಹಸ್ತೇನ ಸಂವಾಹಯೇ. ನಿತ್ಯಂ ಯೋಗಿ ಮನಸ್ಸರೋಜದಲ ಸಂಚಾರ ಕ್ಷಮಸ್ತ್ವತ್ಕ್ರಮಃ ಶಂಭೋ ತೇನ ಕಥಂ ಕಠೋರ ಯಮರಾಡ್ವಕ್ಷ ಕವಾಟಕ್ಷತಿ ಅತ್ಯಂತಂ ಮೃದುಲಂ ತ್ವದಂಘ್ರಿಯುಗಲಂ ಹಾಮೇ ಮನಶ್ಚಿಂತಯತ್ ಏತಲ್ಲೋಚನ ಗೋಚರಂ ಕುರು ವಿಭೋ ಹಸ್ತೇನ ಸಂವಾಹಯೇ. ಇದು ಒಂದು ಉತ್ತಮವಾದ ಅದ್ಭುತವಾದ ಶ್ಲೋಕ. ನಾನು ಇದನ್ನು ಪ್ರತಿದಿನ ನಮಸ್ಕಾರ ಮಾಡುವಾಗ ಈ ಶ್ಲೋಕವನ್ನು ಹೇಳ್ತೇನೆ. ನನಗೆ ದಿನ ಆಗುವಂತಹ ಒಂದು ಅನುಭವ, ಅದು ಮನಸ್ಸು ಅಥವಾ ದೇಹವನ್ನು ಇಡೀ ರೋಮಾಂಚನಗೊಳಿಸುತ್ತೆ. ಏನು ಅಂತ ಹೇಳಿದ್ರೆ, ಶಿವನ ಹತ್ರ ಆದಿಶಂಕರಾಚಾರ್ಯರು ಹೇಳ್ತಿದ್ದಾರೆ, ನೀನು ಓಡಾಡೋದು ಯೋಗಿಗಳ ಮನಸ್ಸಿನಲ್ಲಿ. ಅಂದರೆ ಶಿವ ಯಾವತ್ತೂ ಉತ್ತಮ ಶ್ರೇಷ್ಠವಾದ ಮನಸ್ಸಿನಲ್ಲಿರ್ತಾನೆ. ಹೇಗಿದೆ ಆ ಮನಸ್ಸು? ಯೋಗಿಗಳ ಮನಸ್ಸು ಹೇಗಿದೆ? ನಿತ್ಯಂ ಯೋಗಿ ಮನಸ್ಸರೋಜದಲ ಸಂಚಾರ ಕ್ಷಮ ಸ್ವತ್ಕ್ರಮ. ನಿನ್ನ ಕ್ರಮ, ನೀನು ಹೇಗಿದೆ? ಕ್ರಮ ಅಂತ ಹೇಳಿದ್ರೆ ಇಲ್ಲಿ ನಡೆಯುವಂಥದ್ದು, ಆ ಕಡೆ ಈ ಕಡೆ ಹೋಗುವಂಥದ್ದು. ಎಲ್ಲಿ ಹೋಗ್ತಿ ಶಿವ ನೀನು? ಯಾವಾಗಲೂ ಕೂಡ ಯೋಗಿ ಮನಸ್ಸು. ಹೇಗಿದೆ ಯೋಗಿ ಮನಸ್ಸು? ಸರೋಜ ದಳ. ಸರೋಜ ಅಂತ ಹೇಳಿದ್ರೆ ತಾವರೆ ಹೂ. ತಾವರೆ ಹೂವಿನ ದಳದಂತೆ ಮೃದುವಾಗಿದೆ ಯೋಗಿಗಳ ಮನಸ್ಸು. ಅಂತಹ ಯೋಗಿಗಳ ಮನಸ್ಸಿನಲ್ಲಿ ನೀನು ಯಾವತ್ತೂ ನಿನ್ನ ಸಂಚಾರ ಮಾಡ್ತಾ ಇರ್ತೀಯ. ಹಾಗಿದ್ದಾಗ ಶಂಭೋ ತೇನ ಕಥಂ ಕಠೋರ ಯಮರಾಡ್ವಕ್ಷ ಕವಾಟಕ್ಷತಿ. ಮತ್ತೆ ಮಾರ್ಕಾಂಡೇಯನ ಕಥೆ ನಮ್ಗೆಲ್ರಿಗೂ ಗೊತ್ತಿದೆ. ಈ ಕಥೆ ಮಾರ್ಕಾಂಡೇಯನನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ ಶಿವ ಅಲ್ಲಿ ಪ್ರತ್ಯಕ್ಷನಾಗಿ ಯಮನ ಕಠೋರವಾದ, ಕಠಿಣವಾದ, ಒರಟಾದ ಎದೆಯನ್ನ ಒದ್ದು ಅವನನ್ನ ದೂಡಿಬಿಡ್ತಾನೆ, ತಳ್ಳಿಬಿಡ್ತಾನೆ. ಕಾಲಲ್ಲಿ ಯಮನ ಕಠೋರವಾದ ಎದೆ, ಇದನ್ನ ಒದಿಯೋದು. ಯಮ ಯಾಕೆ ಕಠೋರ ಅಂತ ಹೇಳ್ತೇವೆ? ಇದು ಗೊತ್ತಿದೆ ನಮಗೆ. ಅದು ಅವನ ಕರ್ತವ್ಯ. ಅದು ಪುಟ್ಟ ಮಕ್ಕಳೇ ಇರ್ಬೋದು ಅಥವಾ ಎಂಥವರೇ ಇರ್ಬೋದು. ಅವರ ಸಮಯ ಆದಾಗ, ಆ ಸಮಯ ಬಂದಾಗ ಅವನು
ತೆಗೆದುಕೊಂಡು ಹೋಗಿಯೇ ಹೋಗ್ತಾನೆ. ಅದು ಹೇಗಿರುವವರೇ ಇರಲಿ, ಇದು ಗೊತ್ತಿದೆ ನಮಗೆ. ಹಾಗಾಗಿ ಯಮನನ್ನ ಕಠೋರ ಅಂತ ಹೇಳುವಂಥದ್ದು. ಅವನ ವಕ್ಷಸ್ಥಲ ಹೇಗಿದೆ? ಕಠೋರವಾಗಿದೆ. ಅಂತಹ ಒರಟಾದ ಕಠೋರವಾದ ಎದೆಯನ್ನು ನೀನು ನಿನ್ನ ಕೋಮಲವಾದ ಪಾದಗಳ ಮೂಲಕ ಒತ್ತಿದ್ಯಾ. ಎಷ್ಟು ಕಷ್ಟವಾಗಿರ್ಬೋದು, ಎಷ್ಟು ನೋವಾಗಿರ್ಬೋದು. ಅತ್ಯಂತ ಮೃದುಲಂ ತ್ವದಂಗ್ರಿ ಯುಗಲಂ. ನಿನ್ನ ಪಾದ ಯುಗಲಗಳು ಹೇಗಿದೆ? ತುಂಬ ಮೃದುವಾಗಿವೆ ಅಲ್ವೇ ಶಿವ. ಹಾಮೇ ಮನಶ್ಚಿಂತೆಯ. ನನ್ನ ಮನಸ್ಸು ಇದರ ಬಗ್ಗೆ ಆಲೋಚನೆ ಮಾಡ್ತಾನೇ ಇದೆ. ಪಾಪ ಆ ಶಿವನಿಗೆ, ಶಿವನ ಕಾಲುಗಳಿಗೆ, ಮೃದುವಾದ ಕೋಮಲವಾದ ಪಾದಗಳಿಗೆ ಎಷ್ಟು ನೋವಾಯಿತೋ ಏನು. ಹಾಗಾದ್ರೆ ಏತಲ್ಲೋಚನ ಗೋಚರಂ ಕುರು ವಿಭೋ, ನನಗೆ ಆ ಪಾದಗಳನ್ನು ತೋರಿಸು. ನಾನೇನು ಮಾಡ್ತೇನೆ? ಹಸ್ತೇನ ಸಂವಾಹಯೇ, ನಾನು ನನ್ನ ಕೈಗಳಿಂದ ನಿನ್ನ ಪಾದಗಳನ್ನು ಚೆನ್ನಾಗಿ ಒತ್ತುತ್ತೇನೆ, ಮಸಾಜ್ ಮಾಡ್ತೇನೆ. ನಾನು ಉತ್ತಮವಾದ ಎಣ್ಣೆಯನ್ನೆಲ್ಲ ಹಾಕಿ ನಾನು ನಿನ್ನ ಕೋಮಲವಾದ ಪಾದ ಪದ್ಮಗಳಿಗೆ ಮಸಾಜ್ ಮಾಡ್ತೇನೆ. ಚಿಕ್ಕ ಮಕ್ಕಳು ಕೆಲವೊಂದ್ಸಲ ತುಂಬ ಆಟ ಆಡ್ತಾರೆ. ಎಲ್ಲ ಸ್ನೇಹಿತರು ಸಿಕ್ಕಿರ್ಬೋದು ಅಥವಾ ಅವರ ಕಸಿನ್ಸ್ ಎಲ್ಲ ಸಿಕ್ಕಿರ್ಬೋದು. ಎಲ್ಲರ ಜೊತೆ ಆಟ ಆಡ್ತಾ ಇದ್ದಾಗ ಓಡ್ತಾರೆ. ಮಾಡಿದಾಗ ನಾವು ಹೇಳ್ತೀವಿ, ಬೇಡ ಹೆಚ್ಚು ಆಡಬೇಡ, ಮತ್ತೆ ಕಷ್ಟ ಆಗತ್ತೆ ನಿನಗೆ, ಕಾಲು ನೋಯತ್ತೆ ನಿನಗೆ. ಕೇಳೋದಿಲ್ಲ, ಪುಟ್ಟ ಮಕ್ಕಳು ತಾನೇ ಆಟ ಆಡ್ತಾರೆ. ರಾತ್ರಿ ಅಷ್ಟು ಸುಸ್ತಾಗಿರತ್ತೆ, ನಿದ್ದೆಯೇ ಬರೋದಿಲ್ಲ. ಯಾಕೆ? ಕಾಲು ನೋವು. ಅಮ್ಮನಿಗೆ ಇದು ಗೊತ್ತಾಗತ್ತೆ. ಅಮ್ಮ ಏನು ಮಾಡ್ತಾಳೆ? ಓಹೋ, ವಿಪರೀತ ಓಡಾಡಿದ್ಯಾ, ಹೇಳಿದ್ರೆ ಕೇಳಿದ್ಯಾ ನೀನು ಅಂತೇಳಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅದನ್ನು ಹಚ್ಚಿ ಕಾಲನ್ನೆಲ್ಲ ಚೆನ್ನಾಗಿ ಒತ್ತಿದಾಗ ಮಗುವಿಗೆ ಚೆನ್ನಾಗಿ ನಿದ್ರೆ ಬರುತ್ತೆ. ಹಾಗೆ ಇಲ್ಲಿ ಆದಿಶಂಕರಾಚಾರ್ಯರು ಎಷ್ಟು ಅದ್ಭುತವಾಗಿ ಕೇಳ್ತಿದ್ದಾರೆ ನೋಡಿ. ನಿನ್ನ ಕಾಲಿಗೆ, ಮೃದುವಾದ ಕಾಲುಗಳಿಗೆ, ಪಾದಗಳಿಗೆ ಎಷ್ಟು ನೋವಾಯಿತೋ ಏನೋ ಶಿವ. ನನ್ನ ಮನಸ್ಸು ಅದರ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದೆ. ಚಿಂತೆ, ವರಿ ಅಂತ ಹೇಳೋದಿಲ್ಲ ನಾವು, ಅದಾಗ್ತಾ ಇದೆ ನನಗೆ. ಪಾಪ ನಿಂಗೆ ಎಷ್ಟು ಕಷ್ಟ ಆಗಿರ್ಬೋದು. ಅದಕ್ಕೆ ಇದೆ ಪರಿಹಾರ. ಏನು? ಅದನ್ನು ತೋರಿಸು ನನಗೆ. ಅಂತಹ ನೋವಾಗಿರುವಂತಹ ಪಾದಗಳನ್ನು ಏತಲ್ಲೋಚನ ಗೋಚರಂ, ನನ್ನ ಕಣ್ಣಿಗೆ ಗೋಚರಿಸುವಂತೆ ನೀನು ಮಾಡಿದ್ರೆ, ಮಾಡು, ಕುರು, ಮಾಡು ಅಂತ ಹೇಳೋದು. ಮಾಡಿದ್ರೆ ಅಂತಲ್ಲ, ಮಾಡು. ಆಗ ನಾನು ನಿನ್ನ ಕೋಮಲವಾದ ಪಾದ ಪದ್ಮಗಳ ಮಸಾಜ್ ಮಾಡ್ತೇನೆ. ಯಾಕೋ ನನಗೆ ಇದು ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ದಿನ ನಮಸ್ಕಾರ ಮಾಡುವಾಗ ಇದನ್ನು ಹೇಳಿದಾಗ ನನಗೆ ಆಗುವಂಥ ಅನುಭವ ಅದು ವರ್ಣಿಸಲು ಅಸಾಧ್ಯ. ಹಾಗಾಗಿ ನಿಮಗೂ ಕೂಡ ಹಾಗೇನಾದರೂ ಆಗತ್ತೆ ಅಂತ ಆದರೆ ಈ ಶ್ಲೋಕವನ್ನು ಕಂಠಪಾಠ ಮಾಡ್ಬೋದು, ಇಲ್ಲ ಕಂಠಪಾಠ ಮಾಡದೇ ಇದ್ರೂ ಪರವಾಗಿಲ್ಲ. ಆ ಭಾವನೆ, ಕಂಠಪಾಠಕ್ಕೆ ಹೆಚ್ಚು ಪ್ರಾಮುಖ್ಯತೆ ಅಲ್ಲ ಇಲ್ಲಿ. ಆ ಭಾವನೆ ನಮಸ್ಕಾರ ಮಾಡುವಾಗ ನಿನ್ನ ಪಾದಪದ್ಮಗಳನ್ನು ನನಗೆ ತೋರಿಸು. ಈ ವಿಧದಲ್ಲಿ ನಮಗೆ ಪಾದಪದ್ಮಗಳು ಕಾಣಿಸತ್ತೆ ತಾನೇ. ಹಾಗಾಗಿ ಎಲ್ಲ ಕಡೆ ಇಬ್ಬರಿಗೂ ಬೆನಿಫಿಟ್. ಅದರಿಂದ ಶಿವನಿಗೂ ಬೆನಿಫಿಟ್, ಆದಿಶಂಕರಾಚಾರ್ಯರಿಗೂ ಬೆನಿಫಿಟ್. ಅಥವಾ ಭಕ್ತ ಯಾರಿದನ್ನ ಈ ಭಾವನೆಯಿಂದ ನಮಸ್ಕಾರವನ್ನು ಮಾಡ್ತಾರೋ ಅಂತಹ ವ್ಯಕ್ತಿಗೂ ಕೂಡ ಏನು ಅದ್ಭುತವಾದ ಲಾಭ ನೋಡಿ. ಆ ಪಾದಪದ್ಮಗಳು ಗೋಚರವಾಗತ್ತೆ. ಹೀಗೆ ಪ್ರಾರ್ಥನೆ ಮಾಡಿದಾಗ ಪರಮಶಿವ ನಮಗೆ ನಮ್ಮ ಈ ಬಾಹ್ಯದಲ್ಲಿರುವಂತಹ ಕಣ್ಣುಗಳಿಗೆ ಕೂಡ ಆತನ ಪಾದಪದ್ಮಗಳನ್ನು ಅವನು ತೋರಿಸ್ತಾನಂತೆ. ಹಾಗಾದರೆ ನಾವು ಹೇಳೋಣ ಅಲ್ವೇ, ನಮಗೂ ಅಂತರಂಗದಲ್ಲಿಯೂ ಕಾಣಬೇಕು, ಬಹಿರಂಗದಲ್ಲಿಯೂ ಕೂಡ ಅವನ ಪಾದಪದ್ಮಗಳೇ ಎಲ್ಲ ಕಡೆ ನಮಗೆ ಕಾಣಸಿಗಬೇಕು. ಅದಿದೆ, ಆದರೆ ನಾವು ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡಿದ್ದೇವೆ ತಾನೆ. ಹಾಗಾಗಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಅವನು ಎಲ್ಲ ಕಡೆ ಇದ್ದಾನೆ. ಕಣ್ಣಿಗೆ ಕಟ್ಟಿಕೊಂಡಿರುವಂಥವರು ನಾವು. ಹಾಗಾಗಿ ನನ್ನ ಪಟ್ಟಿಯನ್ನು ನೀನೇ ಬಿಡಿಸು. ನನ್ನ ಕಣ್ಣಿಗೆ ನಿನ್ನ ಪಾದಪದ್ಮಗಳು ಗೋಚರವಾಗುವಂತೆಯೇ ನೀನು ಅನುಗ್ರಹವನ್ನು ಮಾಡು ಅಂತ ಹೇಳುವ ಪ್ರಾರ್ಥನೆಯನ್ನು ಖಂಡಿತವಾಗಿಯೂ ಮಾಡೋಣ. ಮುಂದಿನ ಶ್ಲೋಕ. ಏಷ್ಯತ್ಯೇಷ ಜನಿಂ ಮನೋಸ್ಯ ಕಠಿಣಂ
ತಸ್ಮಿನ್ ನಟಾನೀತಿ ಮದ್ರಕ್ಷಾಯೈ ಗಿರಿಸೀಮ್ನಿ ಕೋಮಲ ಪದನ್ಯಾಸ ಪುರಾಭ್ಯಾಸಿತಃ ನೋ ಚೇತ್ ದಿವ್ಯಗೃಹಾಂತರೇಷು ಸುಮನಸ್ತಲ್ಪೇಷು ವೇದ್ಯಾದಿಷು ಪ್ರಾಯಃ ಸತ್ಸುಶಿಲಾತಲೇಷು ನಟನಂ ಶಂಭೋ ಕಿಮರ್ಥಂ ತವ ಏಷ್ಯತ್ಯೇಷ ಜನಿಂ ಮನೋಸ್ಯ ಕಠಿನಂ ತಸ್ಮಿನ್ ನಟಾನೀತಿ ಮದ್ರಕ್ಷಾಯೈ ಗಿರಿಸೀಮ್ನಿ ಕೋಮಲ ಪದನ್ಯಾಸ ಪುರಾಭ್ಯಾಸಿತಃ ನೋ ಚೇತ್ ದಿವ್ಯಗೃಹಾಂತರೇಷು ಸುಮನಸ್ತಲ್ಪೇಷು ವೇದ್ಯಾದಿಷು ಪ್ರಾಯಃ ಸತ್ಸುಶಿಲಾತಲೇಷು ನಟನಂ ಶಂಭೋ ಕಿಮರ್ಥಂ ತವ. ಇದರಲ್ಲಿ ಆದಿಶಂಕರಾಚಾರ್ಯ ಏನು ಹೇಳ್ತಿದ್ದಾರೆ ನೋಡೋಣ. ಶಿವ, ನೀನು ಆ ಪರ್ವತ ಶಿಖರಗಳಲ್ಲಿ, ಹೇಗಿದೆ ಪರ್ವತ ಶಿಖರ? ಬಂಡೆ, ಕಲ್ಲು, ಎತ್ತರ, ತಗ್ಗು, ಮುಳ್ಳು ಎಲ್ಲ ಇದೆ. ಅಲ್ಲಿ ನೀನು ನೃತ್ಯ ಮಾಡ್ತೀಯ. ಯಾಕೆ? ಎಷ್ಟೊಂದು ಉತ್ತಮವಾದ ಯೋಗಿಗಳ ಮನಸ್ಸು ಅಂತ ಹೇಳುವ ಮಂಚ ಇದೆ. ಸುಮನಸ್ತಲ್ಪೇಶು, ತಲ್ಪ ಅಂತ ಹೇಳಿದರೆ ಮಂಚ ಅಥವಾ ಹಾಸಿಗೆ ಅಂತ ಹೇಳ್ಬೋದು. ಯಾವ ಥರದ ಹಾಸಿಗೆ? ಸುಮನಃ, ಪುಷ್ಪ, ಹೂವಿನ ಹಾಸಿಗೆಯಾಗಿ ಇದೆ. ಅಥವಾ ಬೇರೆ ಬೇರೆ ಥರದ ವೇದಿಕೆಗಳಿವೆ, ಉತ್ತಮವಾದ ವೇದಿಕೆಗಳಿವೆ. ದೊಡ್ಡ ಜಗಲಿ, ದೊಡ್ಡ ಉತ್ತಮವಾದ ಪಡಸಾಲೆ, ಅಲ್ಲಿ ಎಲ್ಲ ನೃತ್ಯ ಮಾಡ್ಬೋದಲ್ವಾ ನಿಂಗೆ? ನಂಗೆ ಗೊತ್ತಾಯ್ತು ಶಿವ, ನೀನು ಯಾಕೆ ಅಲ್ಲಿ ಎಲ್ಲ ಹೋಗಿ ನೃತ್ಯ ಮಾಡ್ತಾ ಇದೆಯಾ. ಪರ್ವತ ಶಿಖರಗಳಲ್ಲಿ ಬಂಡೆ ಕಲ್ಲುಗಳ ಮಧ್ಯೆ, ಕಲ್ಲು ಮುಳ್ಳುಗಳ ಮಧ್ಯೆ ನೀನು ಯಾಕೆ ಡ್ಯಾನ್ಸ್ ಮಾಡ್ತಾ ಇದೆಯಾ ನಂಗೆ ಗೊತ್ತಾಯ್ತು. ಏನದು? ಒಂದು ದಿನ ಈ ಭಕ್ತ, ಹೇಗಿರುವ ಭಕ್ತ? ಮನಸ್ಸು ಕಠೋರವಾಗಿರುವ ಒಬ್ಬ ಭಕ್ತ ಇದ್ದಾನೆ. ಆ ಭಕ್ತನ ಮನಸ್ಸಿನಲ್ಲಿ ಒಂದು ದಿನ ಹೋಗಿ ನಿಲ್ಲಬೇಕಾಗತ್ತೆ. ಈಗ ಉತ್ತಮವಾದ ವೇದಿಕೆಯಲ್ಲಿ ಡ್ಯಾನ್ಸ್ ಮಾಡಿ ಅಭ್ಯಾಸ ಮಾಡಿದ್ರೆ ಮತ್ತೆ ಕಠೋರವಾದ ಮನಸ್ಸಿರುವಂತಹ ಭಕ್ತನ ಮನಸ್ಸಿನಲ್ಲಿ ಹೋಗಿ ಹೇಗೆ ನೃತ್ಯ ಮಾಡೋದು? ಹಾಗಾಗಿ ನೀನು ಬಹುಶಃ ಈಗ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಕಲ್ಲು ಮುಳ್ಳುಗಳ ಮಧ್ಯೆ ನೃತ್ಯ ಮಾಡಿ ಅಭ್ಯಾಸ ಮಾಡಿದ್ರೆ ನನ್ನಂತಹ ಭಕ್ತರಲ್ಲಿ ಇರುವಂತಹ ಮನಸ್ಸು ಹೇಗಿದೆ? ಕಲ್ಲು ಮುಳ್ಳುಗಳಿಂದ ತುಂಬಿದೆ. ಅದರ ಮೇಲೆ ಡ್ಯಾನ್ಸ್ ಮಾಡಲಿಕ್ಕೆ ಆಮೇಲೆ ಕಷ್ಟ ಆಗ್ಲಿಕ್ಕಿಲ್ಲ. ಇದೇ ತಾನೇ ಶಿವ ನೀನು ಮಾಡಿರೋದು? ಇದಕ್ಕೆ ತಾನೇ, ನನಗೋಸ್ಕರ ತಾನೇ, ನನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ ತಾನೇ ನೀನು ಹೀಗೆ ಪ್ರಾಕ್ಟೀಸ್ ಮಾಡಿತ್ತು ಅಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ. ಏಷ್ಯತ್ಯೇಷ ಜನಿಂ, ಇಂತಹವನೊಬ್ಬ ಹುಟ್ಟುತ್ತಾನೆ. ಇಂತಹ ಭಕ್ತ ಒಬ್ಬ ಹುಟ್ಟುತ್ತಾನೆ. ಏಷ್ಯತಿ ಅಂತ ಹೇಳಿದ್ರೆ ಹುಟ್ಟುತ್ತಾನೆ. ಹೇಗಿರುವವನು? ಮನೋಸ್ಯ ಕಠಿಣಂ, ಕಠಿಣವಾದ ಮನಸ್ಸಿನಂತಹ ಈ ಒಬ್ಬ ಜನ ಹುಟ್ಟುತ್ತಾನೆ. ತಸ್ಮಿನ್ ನಟಾನೀತಿ, ಅಂಥವನ ಮನಸ್ಸಿನಲ್ಲಿ ನಾನು ಒಂದು ದಿನ ನೃತ್ಯ ಮಾಡಬೇಕಾಗಿ ಬರುತ್ತೆ. ಯಾಕೆ? ಮದ್ರಕ್ಷಾಯೈ, ನನ್ನ ರಕ್ಷಣೆಗೋಸ್ಕರ. ನನ್ನ ಮನಸ್ಸು ಹೀಗಿದ್ರೂ ಕೂಡ, ಕಲ್ಲು ಮುಳ್ಳುಗಳಿಂದ ತುಂಬಿಕೊಂಡಿದ್ರೂ ಕೂಡ, ನನ್ನ ರಕ್ಷಣೆಗೋಸ್ಕರ ನನ್ನ ಮನಸ್ಸಿನಲ್ಲಿ ಒಂದು ದಿನ ನೀನು ನೃತ್ಯ ಮಾಡಬೇಕಾಗಿ ಬರುತ್ತೆ ಅಂತ ಆ ದೃಷ್ಟಿಯಿಂದ ಗಿರಿಸೀಮ್ನಿ, ಗಿರಿಗಳ ಸೀಮೆಯಲ್ಲಿ ಹೇಗಿದೆ ಪರ್ವತ ಅಂತ ಹೇಳೋದು? ಕಲ್ಲು ಮುಳ್ಳುಗಳಿಂದ ತುಂಬಿದೆ, ಬಂಡೆ ಕಲ್ಲು ಇದೆ, ಚೂಪು ಚೂಪಾದ ಕಲ್ಲುಗಳಿವೆ. ಕೋಮಲ ಪದನ್ಯಾಸ, ನಿನ್ನ ಪಾದಗಳು ಹೇಗಿದೆ? ಕೋಮಲವಾಗಿವೆ. ಆದರೂ ಕೂಡ ಪುರಾಭ್ಯಾಸಿತಃ, ನೀನು ಎಷ್ಟೋ ವರ್ಷಗಳಿಂದ ಅಭ್ಯಾಸ ಮಾಡ್ತಾನೇ ಇದೆಯಾ. ಏನು ಅಭ್ಯಾಸ ಮಾಡೋದು? ಪರ್ವತದಲ್ಲಿ ನೃತ್ಯವನ್ನ ಮಾಡುವಂಥದ್ದು. ನೋಚೇತ್, ಇಲ್ಲ ಅಂತಾದ್ರೆ ದಿವ್ಯ ಗೃಹಾಂತರೇಶು, ಎಷ್ಟೊಂದು ದಿವ್ಯವಾದ ಗೃಹಗಳಿವೆ, ಅದರಲ್ಲಿ ಹೋಗಿ ಡ್ಯಾನ್ಸ್ ಮಾಡಬಹುದು. ಸುಮನಸ್ತಲ್ಪೇಶು, ಉತ್ತಮವಾದ ಮಂಚಗಳಿವೆ. ಯಾವ ಥರದ ಮಂಚಗಳು? ಹೂವಿನ ಮಂಚಗಳು, ಪುಷ್ಪ ಮಂಚಗಳಿವೆ. ವೇದ್ಯಾದಿಶು, ನಾನಾ ಥರದ ವೇದಿಕೆಗಳಿವೆ. ಇದರಲ್ಲೆಲ್ಲ ಹೋಗಿ ನಿಮಗೆ ಡ್ಯಾನ್ಸ್ ಮಾಡಬಹುದಾಗಿತ್ತಲ್ವಾ? ಅದು ಬಿಟ್ಟು
ನೀನು ಈ ಥರದ ಪರ್ವತದಲ್ಲಿ ಕಲ್ಲು ಮುಳ್ಳುಗಳಲ್ಲಿ ನೃತ್ಯವನ್ನ ಮಾಡಿ ಅಭ್ಯಾಸ ಮಾಡ್ತಾ ಇದೀಯಾ ಅಂತಾದ್ರೆ ನನ್ನ ರಕ್ಷಣೆಗೋಸ್ಕರ ಪ್ರಾಯ ಸತ್ಸು ಶಿಲಾತಲೇಶು ನಟನಂ, ಆ ಶಿಲಾತಲಗಳಲ್ಲಿ ನೀನು ನಾಟ್ಯ ಮಾಡಿರೋದು ಯಾಕೆ ಅಂತ ನನಗೆ ಗೊತ್ತಾಯಿತು. ಶಂಭೋ ಕಿಮರ್ಥಂ ತವ, ಇದಕ್ಕೇನಾದ್ರೂ ಬೇರೇನಾದ್ರೂ ಅರ್ಥ ಇದೆಯಾ? ಇಲ್ಲ, ಗೊತ್ತಾಯಿತು ಶಿವ, ಇದು ಒಂದೇ ಅರ್ಥ. ನನ್ನಂತಹ ಕಠಿಣವಾದ ಮನಸ್ಸಿನ ಒಬ್ಬ ಭಕ್ತ ಹುಟ್ಟುತ್ತಾನೆ ಅಲ್ಲಿ, ಅವನ ಮನಸ್ಸಿನಲ್ಲಿ ಒಂದು ದಿನ ನಾನು ನೃತ್ಯ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಈಗಲೇ ಅಭ್ಯಾಸ ಮಾಡಿಕೊಳ್ತೇನೆ ಅಂತ ಹೇಳಿ ತಾನೇ ನೀನು ಮಾಡಿರೋದು ಶಿವ. ನನ್ನ ರಕ್ಷಣೆಗೋಸ್ಕರ ನೀನು ಎಷ್ಟು ಕಷ್ಟಪಡ್ತಾ ಇದೆಯಾ. ಕಲ್ಲು ಮುಳ್ಳುಗಳ ಮೇಲೆ ನೃತ್ಯ ಮಾಡೋದೇನು ಸುಲಭನಾ ಶಿವ? ನನಗೆ ಗೊತ್ತಿದೆ. ಉತ್ತಮವಾದ ವೇದಿಕೆಯಲ್ಲೇ ಡ್ಯಾನ್ಸ್ ಮಾಡೋದು ನನಗೆ ಕಷ್ಟ. ಹಾಗಿದ್ದಾಗ ಕಲ್ಲು ಮುಳ್ಳುಗಳಲ್ಲಿ ಅದರ ಮೇಲೆ ಅದನ್ನ ವೇದಿಕೆಯಾಗಿ ಮಾಡಿಕೊಂಡು ನೀನು ನೃತ್ಯವನ್ನು ಮಾಡ್ತಾ ಇದ್ದಿಂತಾದರೆ ನನಗೆ ಗೊತ್ತಾಯಿತು. ನನ್ನ ರಕ್ಷಣೆಗೋಸ್ಕರ ಮಾತ್ರ ನೀನು ಈ ಥರದ ಅಭ್ಯಾಸವನ್ನ ಹಲವಾರು ವರ್ಷಗಳಿಂದ ಪುರಾಭ್ಯಾಸಿತ ಪುರ ಎಷ್ಟೋ ಹಳೆಯ ಕಾಲದಿಂದ ನೀನು ಮಾಡ್ತಾ ಇದ್ದೀಯಾ. ನನ್ನ ರಕ್ಷಣೆಗೋಸ್ಕರ ನೀನೆಷ್ಟು ಕಷ್ಟಪಡ್ತಾ ಇದ್ದೀಯಾ ಶಿವ. ಮುಂದಿನ ಶ್ಲೋಕ. ಕಂಚಿತ್ ಕಾಲಮು ಮಾ ಮಹೇಶ ಭವತಃ ಪಾದಾರವಿಂದಾರ್ಚನೈಃ ಕಂಚಿತ್ ಧ್ಯಾನ ಸಮಾಧಿಭಿಶ್ಚ ನತಿಭಿಃ ಕಂಚಿತ್ ಕಥಾ ಕರ್ಣನೈಃ ಕಂಚಿತ್ ಕಂಚಿದವೇಕ್ಷಣೈಶ್ಚ ನುತಿಭಿಃ ಕಂಚಿತ್ ದಶಾಮೀದೃಶೀಂ ಯ ಪ್ರಾಪ್ನೋತಿ ಮುದಾ ತ್ವದರ್ಪಿತಮನಃ ಜೀವಂ ಸ ಮುಕ್ತಃ ಖಲು. ಕಂಚಿತ್ ಕಾಲಂ ಉಮಾ ಮಹೇಶ ಭವತಃ ಪಾದಾರವಿಂದಾರ್ಚನೈಃ ಕಂಚಿತ್ ಧ್ಯಾನ ಸಮಾಧಿಭಿಶ್ಚ ನತಿಭಿಃ ಕಂಚಿತ್ ಕಥಾ ಕರ್ಣನೈಃ ಕಂಚಿತ್ ಕಂಚಿದವೇಕ್ಷಣೈಶ್ಚ ನುತಿಭಿಃ ಕಂಚಿತ್ ದಶಾಮೀದೃಶೀಂ ಯ ಪ್ರಾಪ್ನೋತಿ ಮುದಾ ತ್ವದರ್ಪಿತಮನಃ ಜೀವಂ ಸ ಮುಕ್ತಃ ಖಲು. ಜೀವನ್ಮುಕ್ತಿಯನ್ನ ಹೇಗೆ ಪಡೆದುಕೊಳ್ಬೋದು ಅಂತ ಹೇಳಿ ಆದಿಶಂಕರಾಚಾರ್ಯರು ಇಲ್ಲಿ ಹೇಳುತ್ತಿದ್ದಾರೆ. ಜೀವನ್ ಸ ಮುಕ್ತಃ ಖಲು, ಖಂಡಿತವಾಗಿಯೂ ಜೀವನ್ ಮುಕ್ತ ಅಂತ ಹೇಳಿ ಯಾರಿಗೆ ಹೇಳ್ತಾರೆ? ಇಂಥವನಿಗೆ. ಅಥವಾ ಇದನ್ನ ಆಚರಣೆಯಲ್ಲಿ ನಾವು ತಂದ್ರೆ ನಾವು ಕೂಡ ಜೀವನ್ ಮುಕ್ತರಾಗಬಹುದು ಅಂತ ಹೇಳಿ ಆದಿಶಂಕರಾಚಾರ್ಯರು ನಮಗೆ ಬೋಧನೆಯನ್ನ ಕೊಡ್ತಿದ್ದಾರೆ. ಹೇಗಂತೆ? ಕಂಚಿತ್ ಕಾಲ ಉಮಾ ಮಹೇಶ ಭವತಃ ಪಾದಾರವಿಂದಾರ್ಚನೆ. ಕಂಚಿತ್ ಕಾಲ, ಸ್ವಲ್ಪ ಸಮಯ, 24 ಗಂಟೆಯಲ್ಲಿ ಸ್ವಲ್ಪ ಸಮಯವನ್ನ ಉಮಾ ಮಹೇಶನ ಪಾದಾರವಿಂದಗಳ ಅರ್ಚನೆಯನ್ನು ಮಾಡುತ್ತಾ, ಕಂಚಿತ್ ಧ್ಯಾನ ಸಮಾಧಿಭಿಶ್ಚ, ಇನ್ನು ಸ್ವಲ್ಪ ಸಮಯ ಧ್ಯಾನದಲ್ಲಿ ಸಮಾಧಿಯಲ್ಲಿ ಮುಳುಗಿ ಹೋಗುವಂಥದ್ದು. ಸ್ವಲ್ಪ ಸಮಯವೂ ಸಾಕು, 1 ನಿಮಿಷ 2 ನಿಮಿಷ ಕಣ್ಣನ್ನು ಮುಚ್ಚಿಕೊಂಡು ನಮಃ ಶಿವಾಯ ಅಂತ ಮನಸ್ಸಿನಲ್ಲಿಯೇ ಹೇಳ್ತಾ ಧ್ಯಾನವನ್ನ ಮಾಡಬಹುದು. ಸ್ವಲ್ಪ ಸಮಯ ಅಂತ ಹೇಳ್ತಾರೆ, ಕಂಚಿತ್ ಅಂತ ಹೇಳ್ತಿದ್ದಾರೆ ಆದಿಶಂಕರಾಚಾರ್ಯರು. ನತಿಬಿಹಿ, ಇನ್ನು ಸ್ವಲ್ಪ ಸಮಯ ನಮಸ್ಕಾರವನ್ನ ಮಾಡುವಂತಹದ್ದು. ನಮಗೆ ಯಾವತ್ತಲೂ ಗಡಿಬಿಡಿಯೇ, ಒಂದು ನಾಮಕೆ ವಾಸ್ತೆ ನಮಸ್ಕಾರ ಹೊಡೆಯೋದು, ಎದ್ದೇಳೋದು, ಓಡಬೇಕು, ಮತ್ತೆ ಇಲ್ಲಿ ಕೆಲಸ ಬಾಕಿ ಇದೆ, ಅದು ಕೂಡ ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ. ನತಿಬಿಹಿ ಕಂಚಿತ್, ಸ್ವಲ್ಪ ಸಮಯ ನಮಸ್ಕಾರ ಮಾಡಿ, ಕಂಚಿತ್ ಕಥಾ ಆ ಕರ್ಣನೈ, ಕಿವಿಗಳಿಂದ ಶಿವನ ಕಥೆಯನ್ನ ಕೇಳುವಂಥದ್ದು, ಶಿವನ ಚರಿತ್ರೆಯ ಪಾನ ಮಾಡುವಂಥದ್ದು ಕಿವಿಗಳ ಮೂಲಕ. ಕಂಚಿತ್ ಕಂಚಿದ ವೇಕ್ಷಣ ಇಷ್ಟ, ಸ್ವಲ್ಪ ಹೊತ್ತು ಅವನ ವೀಕ್ಷಣೆಯನ್ನ ಮಾಡುವಂಥದ್ದು. ಫೋಟೋವೋ ವಿಗ್ರಹವೋ ಶಿವಲಿಂಗವೋ ಯಾವುದೋ ಒಂದು ರೀತಿಯಲ್ಲಿ ವೀಕ್ಷಿಸುವಂಥದ್ದು. ನುತಿಬಿಹಿ, ನುತಿ ಅಂತ ಹೇಳಿದ್ರೆ ಹಾಡುವಂಥದ್ದು. ಕೀರ್ತನಾದಿ ಅಂತ ಈಗ ನೋಡಿದೆವು, ಹಾಗೆಯೇ ನುತಿ ಅಂತ ಹೇಳಿದ್ರೆ ಅವನ ಸ್ತುತಿಯನ್ನ ಮಾಡುವಂತಹದ್ದು, ಕೀರ್ತನೆ ಭಜನೆಯನ್ನ ಹಾಡುವಂತಹದ್ದು. ಏನು ಹಾಡೋದಕ್ಕೆ ಬರೋದಿಲ್ಲ ಅಂದ್ರೂ ಪರವಾಗಿಲ್ಲ, ಓಂ ನಮಃ ಶಿವಾಯ ಹೇಳಿದ್ರೆ ಸಾಕಂತೆ. ಕಂಚಿದ್ದ ಶಾಮಿ ದೃಶ್ಯ, ಈ ತರದ ದಶ, ಈ ದೃಶೀಂ ದಶ, ಈ ತರದ ಒಂದು ಪರಿಸ್ಥಿತಿ, ಈ ಲೆವೆಲ್ಗೆ ನಾವು ಬಂದ್ರೆ, ಇಂತಹ ದೆಸೆ ನಮಗೆ ಬಂದ್ರೆ, ಯ ಪ್ರಾಪ್ನೋತಿ ಮುದಾ ತ್ವದರ್ಪಿತ ಮನ, ಸ್ವಲ್ಪ ಸ್ವಲ್ಪ ಸಮಯ
ಹೀಗೆ ಮಾಡಿದರೆ ಸಾಕಂತೆ ಏನಾಗತ್ತೆ? ಮುದಾ ಪ್ರಾಪ್ನೋತಿ, ಸಂತೋಷ, ಪರಮ ಸಂತೋಷವನ್ನು ಪಡೆದು ತ್ವತ್ ಅರ್ಪಿತ ಮನಸ್ಸು ಪರಮಶಿವನಿಗೆ ಅರ್ಪಣೆಯಾಗಿ ಬಿಡತ್ತೆ. ಸ್ವಲ್ಪ ಸ್ವಲ್ಪ ಸಮಯ ಸಾಕು ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮಂತಹ ಗೃಹಸ್ಥಾಶ್ರಮಿಗಳಿಗೂ ಕೂಡ ಸುಲಭವಾದ ಉಪಾಯವನ್ನು ಆದಿಶಂಕರಾಚಾರ್ಯರು ತೋರಿಸಿಕೊಡ್ತಾ ಇದ್ದಾರೆ ಈ ಶ್ಲೋಕದ ಮೂಲಕ. ಸ್ವಲ್ಪ ಹೊತ್ತು ಅರ್ಚನೆ ಮಾಡೋದು, ಸ್ವಲ್ಪ ಹೊತ್ತು ಧ್ಯಾನ ಮಾಡೋದು, ಸ್ವಲ್ಪ ಹೊತ್ತು ಭಗವಂತನ ಕಥೆಯನ್ನು ಕೇಳುವಂಥದ್ದು, ಶ್ರವಣ ಮಾಡೋದು ಅಂತ ಹೇಳ್ತೀವಿ ಹಾಗೆ. ಆಮೇಲೆ ಸ್ವಲ್ಪ ಸಮಯ ವೀಕ್ಷಿಸುವಂಥದ್ದು, ನೋಡುವಂಥದ್ದು, ಸ್ವಲ್ಪ ಸಮಯ ಭಜನೆ ಕೀರ್ತನೆಗಳನ್ನು ಸ್ತೋತ್ರಗಳನ್ನು ಹಾಡುವಂಥದ್ದು. ಸ್ವಲ್ಪ ಸ್ವಲ್ಪ, ಹೆಚ್ಚು ಅಂತ ಹೇಳಲಿಲ್ಲ, ಸ್ವಲ್ಪ ಸಮಯ ಮಾಡಿದಾಗ ಈ ಥರದ ಸ್ಥಿತಿಯನ್ನು ನಾವು ಹೊಂದಿದ್ರೆ ಅಂತಹ ವ್ಯಕ್ತಿ ಮುದ ಸಂತೋಷವನ್ನು ಹೊಂದುತ್ತಾನೆ. ಮನಸ್ಸು ಪರಮಾತ್ಮನ ಪಾದ ಪದ್ಮಗಳಲ್ಲಿ ಲೀನವಾಗಿ ಹೋಗತ್ತೆ, ಅರ್ಪಣೆಯನ್ನು ಮಾಡ್ತಾನೆ. ಅಂತಹ ವ್ಯಕ್ತಿ ಜೀವನ್ಸ ಮುಕ್ತ ಖಲು, ಜೀವನ್ ಮುಕ್ತನಾಗ್ತಾನೆ. ಖಲು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಗ್ಯಾರಂಟಿ. ಈ ಗ್ಯಾರಂಟಿಯನ್ನು ಯಾರು ಕೊಡ್ತಿದ್ದಾರೆ ನಮಗೆ? ಭಗವತ್ಪಾದ ಆದಿಶಂಕರಾಚಾರ್ಯರು ಕೊಡ್ತಿದ್ದಾರೆ. ಹಾಗಾದರೆ ಅದನ್ನು ಸ್ವಲ್ಪವಾದರೂ ನಾವು ಆಚರಣೆಯಲ್ಲಿ ಮಾಡಿ ನೋಡ್ಬೋದು ಅಲ್ವೇ? ಶ್ರೀಮದ್ ಭಾಗವತದಲ್ಲಿ ನವವಿಧ ಭಕ್ತಿ ಅಂತ ಹೇಳ್ತಾರೆ. ನವವಿಧ ಭಕ್ತಿ ಅಂತ ಹೇಳಿದ್ರೆ ಶ್ರವಣ, ಮೊದಲನೆಯಾಗಿ ಬರುವಂಥದ್ದು ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಕೊನೆಯದಾಗಿ ಆತ್ಮನಿವೇದನ. ಆತ್ಮನಿವೇದನ ಅಂತ ಹೇಳಿದ್ರೆ ಶರಣಾಗತಿ. ಹೇಗೇ ಇರಲಿ, ಏನೇ ಬರಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಹೊಂದಿರಲಿ. ಕಷ್ಟಗಳನ್ನು ಬರಬೇಡ ಅಂತ ಹೇಳೋದಿಲ್ಲ, ಸುಖಗಳೇ ಬರಲಿ ಅಂತ ಹೇಳೋದಿಲ್ಲ. ಯಾವುದೇ ಬಂದರೂ ಅದು ನೀನು ನನಗೆ ಕೊಟ್ಟಿರುವಂತಹ ಪ್ರಸಾದ ಅಂತ ಹೇಳಿ ಒಂದು ಉತ್ತಮವಾದ ನಗೆಯ ಜೊತೆ ಅದನ್ನು ಸ್ವೀಕಾರ ಮಾಡುವಂಥದ್ದು. ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಎಲ್ಲವನ್ನ ಇಲ್ಲಿ ಸೇರಿಸಿಟ್ಟಿದ್ದಾರೆ ಆದಿಶಂಕರಾಚಾರ್ಯರು. ಇದರಲ್ಲಿ ಈ 9 ವಿಧವಾದ ಭಕ್ತಿಗಳಲ್ಲಿ ನಮಗೆ ಯಾವುದನ್ನ ಮಾಡಲಿಕ್ಕಾಗತ್ತೋ ಆ ಪ್ರಯತ್ನವನ್ನು ಖಂಡಿತವಾಗಿಯೂ ಎಲ್ಲರೂ ಮಾಡ್ಬೋದು. ಶ್ರವಣ, ಕೇಳುವಂಥದ್ದು. ಕೇಳೋದು ಅಂತ ಹೇಳಿದ್ರೆ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡುವಂಥದ್ದು ಅಲ್ಲ. ಶ್ರವಣ ಕೇಳಿ ಅದರ ಬಗ್ಗೆ ಮನನವನ್ನು ಮಾಡಬೇಕಾಗಿರುವಂಥದ್ದು. ಸ್ಮರಣ, ಕೀರ್ತನ, ಎಷ್ಟು ನಮ್ಮ ಕೈಯಲ್ಲಿ ಭಜನೆಯನ್ನು ಹಾಡೋಕ್ಕಾಗತ್ತೋ ಅಡಿಗೆ ಮಾಡ್ತಾ ಅಥವಾ ಬೇರೆ ಏನಾದರೂ ಕೆಲಸವನ್ನು ಮಾಡ್ತಾ ಮಾಡ್ತಾ ಜೋರಾಗಿ ಹೇಳಿದರೆ ಬೇರೆಯವರಿಗೆ ತೊಂದರೆ ಆಗ್ಬೋದು ಅಂತ ಇದ್ದರೆ ಮನಸ್ಸಿನಲ್ಲಿ ಆ ಭಜನೆಯನ್ನು ಹಾಡಿಕೊಳ್ಬೋದು. ಕೆಲವೊಂದು ಭಜನೆಗಳು ನಮಗೆ ತುಂಬ ಇಷ್ಟವಾಗತ್ತೆ, ಅದನ್ನು ಹಾಡ್ತಾ ಇರ್ಬೋದು. ಯಾವ ಥರದಲ್ಲಿ ನಮಗೆ ನಮಸ್ಕಾರ ಮಾಡಲಿಕ್ಕಾಗತ್ತೋ, ವಯಸ್ಸಾದವರಿಗೆ ಹೆಚ್ಚು ನಮಸ್ಕಾರ ಮಾಡಲಿಕ್ಕೆ ಆಗದೇ ಇರಬಹುದು. ದೈಹಿಕವಾಗಿ ಮಾಡುವಂತಹ ನಮಸ್ಕಾರಕ್ಕಿಂತ ಮಾನಸಿಕವಾಗಿ ಮಾಡುವಂತಹ ನಮಸ್ಕಾರವೇ ಶ್ರೇಷ್ಠ. ನಾವು ಮಾನಸ ಪೂಜೆಯಲ್ಲೂ ನಾವು ತಿಳಿದುಕೊಂಡಿದ್ದೇವೆ. ಆತ್ಮ ತ್ವಂ ಗಿರಿಜಾಮತಿ ಸಚರ ಪ್ರಾಣ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ. ನಾನು ಈ ಲೋಕದಲ್ಲಿ ವ್ಯವಹಾರ ಮಾಡ್ತಾ ಇರುವಂಥವನು, ಇದುವೇ ನಾನು ನಿನಗೆ ಮಾಡುವಂತಹ ಪೂಜೆ. ಸಮಾಧಿ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ, ಆದರೆ ನಿದ್ದೆ ಮಾಡೋದು ಗೊತ್ತಿದೆ ಶಿವ. ಅದನ್ನೇ ಸಮಾಧಿ ಅಂತ ನೀನು ಸ್ವೀಕಾರ ಮಾಡು ಶಿವ. ನಾನು ಮಾತನಾಡುವಂಥದ್ದು ನನಗೆ ಸ್ತೋತ್ರ ಗೊತ್ತಿಲ್ಲ, ಭಜನೆ ಗೊತ್ತಿಲ್ಲ, ಆದರೆ ನಾನು ಮಾತನಾಡುವಂತಹ ಪ್ರತಿಯೊಂದು ಮಾತು, ಪ್ರತಿಯೊಂದು ಶಬ್ದವೂ ಕೂಡ, ಪ್ರತಿಯೊಂದು ಪದವೂ ಕೂಡ ನಿನ್ನ ಸ್ತುತಿ ಆಗಲಿ. ಎಲ್ಲೆಲ್ಲೆಲ್ಲೆಲ್ಲಿ ನಾನು ನಡಿತೀನೋ, ಹಲವಾರು ಕೆಲಸ ಇದೆ ಶಿವ ನನಗೆ, ನಾನು ನಡೀತಿರ್ಬೇಕಿದ್ರೆ ಅದೇ ನನಗೆ ನಾನು ಮಾಡುವಂತಹ ಪ್ರದಕ್ಷಿಣೆ ಆಗಲಿ. ಎಲ್ಲ ಕಡೆ ಶಿವ ಇದ್ದಾಗ ನಾವು ನಡೆಯೋದು ಕೂಡ ಅವನ ಪ್ರದಕ್ಷಿಣೆ ತಾನೆ. ಈ ಭಾವನೆಯನ್ನು ಬೆಳೆಸಿಕೊಳ್ಬೇಕಾಗಿದೆ ನಾವು. ಯಾರಿಗೂ ಅರ್ಥ ಆಗೋದಿಲ್ಲ ಅಂತಲ್ಲ,
ಖಂಡಿತವಾಗಿಯೂ ಎಲ್ರಿಗೂ ಅರ್ಥ ಆಗತ್ತೆ. ಆದರೆ ಅದು ಸ್ಥಿರವಾಗಿರಬೇಕು. ಬುದ್ಧಿ ಸ್ಥಿರ ಭವಿತು ಈಶ್ವರ ಪಾದ ಪದ್ಮಸಕ್ತ. ಅಂತಹ ಬುದ್ಧಿ ಸ್ಥಿರವಾಗಿ ನಿನ್ನ ಪಾದ ಪದ್ಮಗಳಲ್ಲಿ ನೆಲೆಸಲಿ. ಅದಕ್ಕೋಸ್ಕರ ನಾಮಸ್ಮರಣೆಯನ್ನ ನಮ್ಮ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ಮಾಡ್ತಾ ಮನಸ್ಸನ್ನ ಭಗವಂತನ ಪಾದ ಪದ್ಮಗಳಲ್ಲಿ ಇರಿಸಿ ಅಧ್ಯಾತ್ಮ ಪದದಲ್ಲಿ ನಾವೆಲ್ಲರೂ ಮುಂದಕ್ಕೆ ಸಾಗೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಎಲ್ಲರಿಗೂ ಹರಿ